ನಮಸ್ಕಾರ. ವಾರ್ತಾ ಭಾರತೀಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಮುಗಿತಾನೆ ಇಲ್ಲ. ಈ ಗೊಂದಲಕ್ಕೆ ತೆರೆ ಎಳೆಯುವ ಪ್ರಯತ್ನವನ್ನ ಹೈಕಮಾಂಡ್ ಆಗ್ಲಿ ಅಥವಾ ಬೇರೆ ನಾಯಕರುಗಳಾಗ್ಲಿ ಮಾಡ್ತಾ ಇಲ್ಲ. ಯಾರ ನಡುವೆ ಈ ಮಾತುಕತೆ ಒಪ್ಪಂದದ ಮಾತುಕತೆ ಆಗಿದೆ ಅಂತ ಹೇಳ್ತಿದ್ವಿ, ಅವರಿಬ್ಬರ ನಡುವೆ ಮುಸುಕಿನ ಗುದ್ದಾಟ ನಡೀತಿರೋದಂತೂ ಬಹಿರಂಗವಾಗಿ ಎಲ್ರಿಗೂ ಗೊತ್ತಾಗ್ತಾ ಇದೆ. ಬೇರೆ ಬೇರೆ ಬಣದ ನಾಯಕರುಗಳು ದೆಹಲಿ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಲಾಬಿಯನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಬೆಂಬಲಿತ ಕೆಲವು ಶಾಸಕರು ಮಂತ್ರಿಗಳು ದೆಹಲಿಗೆ ಹೋಗಿ ಅಲ್ಲಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಸಿದ್ದರಾಮಯ್ಯನವರ ಸರ್ಕಾರ ಅಂದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗಿದೆ. ಮೂಲಗಳ ಪ್ರಕಾರವಾಗಿ ಮತ್ತು ಮಾಧ್ಯಮ ಮಿತ್ರರಿಗೆ ಸಿಕ್ಕಿರುವ ಮೊದಲಿಂದಲೂ ಮಾಹಿತಿಯಂತೆ ಎರಡೂವರೆ ವರ್ಷಗಳ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಕೇಂದ್ರದಲ್ಲಿ. ಅದು ಕೂಡ ಸೋನಿಯಾ ಗಾಂಧಿ, ಹಾಗೇನೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇವರ ನಡುವೆ ಈ ಮಾತುಕತೆ ಆಗಿದೆ ಅನ್ನೋ ಮಾಹಿತಿ ಇತ್ತು. ಆದ್ರೆ ಬಹಿರಂಗವಾಗಿ ಈ ಬಗ್ಗೆ ಯಾರು ಮಾತನಾಡಿಲ್ಲ. ಕಳೆದ ಕೆಲವು ದಿನಗಳ ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ರಾಷ್ಟ್ರೀಯ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ಈ ಬಗ್ಗೆ. ಅನಂತರದಲ್ಲಿ ಸಿದ್ದರಾಮಯ್ಯನವರು ಸಿಟ್ಟಾಗಿದ್ರು. ಅವ್ರು ಹೇಳ್ದಂತೆ ಅಂತ ಅಲ್ಲಿಗೆ ತಿಪ್ಪೆ ಸಾರಿಸುವ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರು. ಆದ್ರೆ ಈಗ 2.5 ವರ್ಷ ಮುಗಿತಾ ಇದ್ದಂತೆ ಬೇರೆ ರೀತಿಯ ಬೆಳವಣಿಗೆಗಳನ್ನ ನಾವು ಕಾಣ್ತಾ ಇದ್ವಿ. ಡಿ.ಕೆ. ಸುರೇಶ್ ಅವರ ಹೇಳಿಕೆ ಇರಬಹುದು ಅಥವಾ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗ ಬಣದಲ್ಲಿರುವ ಅನೇಕ ನಾಯಕರು ಬಹಿರಂಗವಾಗಿನೇ ಹೇಳಿಕೆಯನ್ನ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಮತ್ತು ದುಡಿಯೋರ್ ಯಾರೋ ಅದರ ಫಲವನ್ನ ಉಣ್ಣೋರ್ ಯಾರೋ ಅನ್ನೋ ರೀತಿಯ ಡಿ.ಕೆ. ಶಿವಕುಮಾರ್ ಅವರ ಮಾತು ಇಷ್ಟು ವರ್ಷ ಕಷ್ಟಪಟ್ರು, ಮಾತನ್ನ ಕೊಟ್ರು, ಅದನ್ನ ಉಳಿಸ್ಕೊಳ್ತಿಲ್ಲ ಅನ್ನೋ ಬೇಸರವನ್ನ ಹೊರ ಹಾಕಿದಂತೆ ಇತ್ತು. ಆದ್ರೆ ಇವತ್ತವರ ಪ್ರತಿಕ್ರಿಯೆ ಏನಿದೆ ಅಂತ ಅಂದ್ರೆ, ನಾನು ಯಾವ ಬಣವನ್ನು ಮಾಡುವುದಿಲ್ಲ, ಬಣ ರಾಜಕೀಯ, ಬಣ ನಾಯಕ ಯಾವುದೂ ಅಲ್ಲ ನಾನು 140 ಶಾಸಕರ ನಾಯಕ, ಆ ಪಕ್ಷದ ಅಧ್ಯಕ್ಷನಿದ್ದೇನೆ. ನನ್ನ ರಕ್ತದಲ್ಲಿ ಈ ಬಣ ರಾಜಕೀಯ ಇವೆಲ್ಲವೂ ಇಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮುಖಾಂತರವಾಗಿ ನಾನು ಈಗಲೂ ಕೂಡ ಪಕ್ಷಕ್ಕೆ ನಿಷ್ಠನಾಗಿದ್ದೇನೆ, ಪಕ್ಷವನ್ನ ಬಿಟ್ಟು ಅಥವಾ ಪಕ್ಷದ ಅಣತಿಯನ್ನ ಮಾತನ್ನ ಬಿಟ್ಟು ಏನನ್ನೂ ಮಾಡೋದಿಲ್ಲ ಅನ್ನೋ ಸೂಚನೆಯನ್ನ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಈ ನಡುವೆ ಇವತ್ತು ಪ್ರಾಮುಖ್ಯತೆ ಪಡೆದಿರೋದೇನು ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತು. ಅವ್ರು ಹೇಳ್ತಾ ಇದ್ದಾರೆ, ಮುಂದಿನ ಬಜೆಟ್ ಅನ್ನು ನಾನೇ ಮಾಡ್ತೀನಿ, ಇನ್ನು 2 ವರ್ಷ ನಾನು ಅಧಿಕಾರದಲ್ಲಿ ಇರ್ತೀನಿ, 2028ಕ್ಕೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ. ಹಾಗಾದ್ರೆ ಏನಾಗ್ತಿದೆ ಇಲ್ಲಿ ನಾವು ಗಮನಿಸ್ಬೇಕ ಏನು ಅಂತಂದ್ರೆ, ಇಷ್ಟೆಲ್ಲ ಗೊಂದಲಗಳ ನಡುವೆ ಆಡಳಿತ ಬಡವಾಗ್ತಿದೆ. ಈ ಗೊಂದಲಕ್ಕೆ ತೆರೆ ಎಳಿಬೇಕು. ಯಾರು ಇರ್ತಾರೋ ಯಾರು ಬಿಡ್ತಾರೋ ಅದು ಅವರ ಪಕ್ಷದ ವಿಚಾರ, ಅವ್ರ ಪಕ್ಷದ ಒಳಗೆ ತೀರ್ಮಾನ ಮಾಡ್ಕೊಳ್ಳಿ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಆಗ್ಲಿ ಅಥವಾ ಸಿದ್ದರಾಮಯ್ಯನವರಾರು ಆಗ್ಲಿ. ಆದ್ರೆ ಆಡಳಿತದ ಮೇಲೆ ಇದು ಪರಿಣಾಮ ಬೀರಬಾರ್ದು. ರಾಜಕೀಯವಾಗಿ ಈ ಗೊಂದಲ ಮತ್ತು ಜನರಿಗೆ ಗೊಂದಲ ಮೂಡಿಸುವಂತ ಪ್ರಯತ್ನವನ್ನ ಮಾಡಬಾರ್ದು. ಆ ಗೊಂದಲ ಮೂಡಿಸುವ ಪ್ರಯತ್ನಕ್ಕೆ ತೆರೆ ಎಳಿಬೇಕಾಗಿದ್ದು ಹೈಕಮಾಂಡ್ ಕರ್ತವ್ಯ. ಈ ನಿಟ್ಟಿನಲ್ಲಿ ನಾವು ಇವತ್ತು ವಿಶೇಷ ಚರ್ಚೆಯನ್ನ ಮಾಡ್ತಾ ಇದ್ವಿ. ನಮ್ ಜೊತೆಗೆ ಇಬ್ಬರು ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಇದ್ದಾರೆ. ಒಬ್ರು ಹೊನಕೆರೆ ನಂಜುಂಡೇಗೌಡರು, ಇನ್ನೊಬ್ರು ಹೊನ್ನಾಳಿ ಚಂದ್ರಶೇಖರ್ ಅವರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಂಜುಂಡೇಗೌಡ್ರೆ, ಬಹಳ ಅಂದ್ರೆ 1.5 ವರ್ಷದಿಂದ ಅಂತೂ ಈ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಿದೆ. ಮೊದಲ 1 ವರ್ಷ ಹಾಗೆ ಸರ್ಕಾರ ಇನ್ನು ಟೇಕಪ್ ಆಗ್ಬೇಕು ಅಂತ ಅಂದ್ಕೊಂಡ್ರು ಈ 2.5 ವರ್ಷಗಳಲ್ಲಿ ಯಾವ ವಿಚಾರ ಹೆಚ್ಚು ಚರ್ಚೆ ಆಗಿತ್ತು? ಗ್ಯಾರಂಟಿಗಿಂತ ಹೆಚ್ಚು ಚರ್ಚೆ ಆಗಿದ್ದು, ಆಡಳಿತಕ್ಕಿಂತ ಹೆಚ್ಚು ಚರ್ಚೆ ಆಗಿದ್ದು, ಭ್ರಷ್ಟಾಚಾರಕ್ಕಿಂತ ಹೆಚ್ಚು ಚರ್ಚೆ ಆಗಿದ್ದು ಮುಖ್ಯಮಂತ್ರಿ ಬದಲಾವಣೆ ವಿಚಾರ. ಈಗ ಅದೊಂದ್ ರೀತಿ ತಾರ್ಕಿಕ ಅಂತ್ಯ ಕಾಣೋ ಹಂತಕ್ಕೆ ಬಂದು ನಿಂತಿರೋ ಹಾಗೆ ಕಾಣಿಸ್ತಾ ಇದೆ. ಮೊದಲ ಪ್ರತಿಕ್ರಿಯೆ? ಇಲ್ಲ, ಇದು ನನ್ಗನ್ಸುತ್ತೆ ಮೇಡಮ್, ಈಗ ಬಿಹಾರದ ಎಲೆಕ್ಷನ್ಗಳು ನಡೀತೆ ಫಲಿತಾಂಶ ಹೊರಗಡೆ ಬರದೇ ಇದ್ರೆ ಇದೇನೋ ತಾರ್ಕಿಕ ಅಂತ್ಯ ಕಾಣ್ಬೋದಿತ್ತೇನೋ. ಆದ್ರೆ ಬಿಹಾರದ ಎಲೆಕ್ಷನ್ ನಡೆದಿದೆ, ಈಗ ಮೊನ್ನೆ ಮುಗ್ದಿದೆ, 14 ತಾರೀಕು ರಿಸಲ್ಟ್ ಬಂದಿದೆ. ಅಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ನೆಲಕಚ್ಚಿದೆ. ಕಂಟೆಸ್ಟ್ ಮಾಡದಂತ 61 ಸೀಟ್ಗಳಲ್ಲಿ ಬರೀ 4 ಸೀಟಲ್ಲಿ ಗೆದ್ದಿದೆ, 4 ಕಡೆ ಮಾತ್ರ ಗೆದ್ದಿದೆ. ಆದ್ರೆ ಕಾಂಗ್ರೆಸ್ಸಿನ ವೋಟಿಂಗ್ ಪರ್ಸೆಂಟೇಜ್ 8.71% ಇಂಟ್ಯಾಕ್ಟ್ ಆಗಿದೆ. ವೋಟ್ ಶೇರಿಂಗ್ ಏನು ಆ ಕಡೆ ಈ ಕಡೆ ಆಗಿಲ್ಲ, ವೋಟ್ ಪರ್ಸೆಂಟೇಜ್ ಏನು ಆ ಕಡೆ ಈ ಕಡೆ ಆಗಿಲ್ಲ. ಆದ್ರೆ ಸೀಟ್ಗಳಾಗಿ ಅದು ಪರಿವರ್ತನೆ ಆಗ್ಲಿಲ್ಲ. ಅಲ್ಲಿ 61 ಸೀಟಲ್ಲಿ ಏನಾದ್ರು ಕಾಂಗ್ರೆಸ್ ಕನಿಷ್ಠ ಪಕ್ಷ 25-30 ಸೀಟ್ ಗೆದ್ದಿದ್ರೆ ಆಗ ಕರ್ನಾಟಕದ ರಾಜಕಾರಣದಲ್ಲಿ ಬದಲಾವಣೆಗಳಾಗ್ತಿತ್ತೇನೋ, ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ತಗೊಳ್ತಾ ಇತ್ತೇನೋ, ಮುಖ್ಯಮಂತ್ರಿ ಬದಲಾವಣೆ ಕೈ ಆಗ್ತಿತ್ತೋ ಏನೋ. ಆದ್ರೆ ಈಗಂತೂ ಸದ್ಯದ ಪರಿಸ್ಥಿತಿಯಲ್ಲಂತೂ ನನಗೆ ಕರ್ನಾಟಕದ ವಿದ್ಯಮಾನಗಳು, ಬೆಳವಣಿಗೆಗಳು ಯಥಾಸ್ಥಿತಿಗೆ ಮುಂದುವರಿಯುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಡಿ.ಸಿ.ಎಂ ಶಿವಕುಮಾರ್ ಅವರೇ ಮುಂದುವರಿತಾರೆ, ಆಮೇಲೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರೇ ಮುಂದುವರಿತಾರೆ. ಸಂಪುಟ ಪುನರಚನೆ ಕೂಡ ಆಗಲ್ಲ. ಯಾವ ತೀರ್ಮಾನವನ್ನು ಕೈಗೊಳ್ಳುವಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ, ಯಾವ ತೀರ್ಮಾನವನ್ನು ಕೈಗೊಳ್ಳಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬಹಳ ದುರ್ಬಲ ಆಗಿದೆ ಈಗ. ಆದ್ರೆ ನಂಜುಂಡೇಗೌಡ್ರ, ಈಗ ಬಿಹಾರವನ್ನ ಕರ್ನಾಟಕವನ್ನ ಒಂದ್ ತಕಡಿಯಲ್ಲಿ ಇಟ್ಟು ಯಾಕೆ ತೂಕ ಮಾಡ್ಬೇಕು ಅಥವಾ ಯಾಕೆ ಅದನ್ನ ಆತರ ನೋಡ್ಬೇಕು? ಈಗ ಬಿಹಾರದ್ದು ಬೇರೆ ವಿಚಾರ,
ಬಿಹಾರದಲ್ಲಿ ಎರಡು ಪ್ರಾದೇಶಿಕ ಪಕ್ಷಗಳ ನಡುವೆನೆ ದೊಡ್ಡ ಹೋರಾಟ ಇದ್ದಿತ್ತು. ಬಿಜೆಪಿ ದೊಡ್ಡ ಪಕ್ಷವಾಗಿ ಒಂದ್ 2 ದಶಕದಿಂದ ಅದು ಪ್ರಯತ್ನ ಆಗ್ತಿದೆ. ಅದು ಕಾಂಗ್ರೆಸ್ ಮೊದಲಿಗೂ ಅಂದ್ರೆ 90ರ ದಶಕದ ನಂತರವಂತೂ ಅದರ ಅಸ್ತಿತ್ವನೇ ಬಹಳ ಕಡಿಮೆ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಹಾಗಲ್ಲ. ಅದು ಕೂಡ ಮತ್ತೆ ಇನ್ನೊಂದೇನು ಅಂತಂದ್ರೆ ಅಧಿಕಾರ ಹಂಚಿಕೆ ಒಪ್ಪಂದ ಈಗಾಗ್ಲೇ ಆಗಿದೆ ಅಂತ ಮಾತುಕತೆ ಇದೆ. ಇಲ್ಲೇನಾದ್ರೂ ಒಂದ್ ವೇಳೆ ಸಿದ್ದರಾಮಯ್ಯನವರ ಬದಲಾಯಿಸಿ ಡಿ ಕೆ ಶಿವಕುಮಾರ್ ಅವರ ಅಂದ್ರೂ ಕೂಡ ಅಂತ ಬದಲಾವಣೆ ಏನಾಗುತ್ತೆ? ಅಂತ ಮಹತ್ವದ ಬದಲಾವಣೆ ಏನಾಗುತ್ತೆ? ನಾವು ಹಿಂದೆ ಕೂಡ ಚರ್ಚೆ ಮಾಡಿದೀವಿ ಈ ವಿಷಯವನ್ನ. ಅಧಿಕಾರ ಹಂಚಿಕೆ ಒಪ್ಪಂದ 2.5 ವರ್ಷ. ಮೊದಲ 2.5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ, ಆನಂತರ 2.5 ವರ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ. ಈ ಅಧಿಕಾರ ಹಂಚಿಕೆ ಒಪ್ಪಂದ ಎಲ್ಲಾಗಿದೆ, ಯಾರ ಸಮ್ಮುಖದಲ್ಲಾಗಿದೆ, ಯಾವಾಗ ಆಗಿದೆ, ಅದನ್ನ ಯಾರು ಸ್ಪಷ್ಟಪಡಿಸ್ಬೇಕಲ್ಲ. ಯಾರು ಸ್ಪಷ್ಟಪಡಿಸ್ಬೇಕದು? ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಕ್ಕಾಗಲ್ಲ, ಶಿವಕುಮಾರ್ ಸ್ಪಷ್ಟಪಡಿಸಕ್ಕಾಗಲ್ಲ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈಗ ನನಗೆ, ನಿಮಗೆ ಅಥವಾ ಚಂದ್ರಶೇಖರ್ ಅವರಿಗೆ ಗೊತ್ತಿರೋ ಹಾಗೆ ಎಲ್ಲವೂ ರಾಜಕೀಯದಲ್ಲಿ ಬಹಿರಂಗ ಆಗೋದಿಲ್ಲ. ಆದ್ರೆ ಒಂದ್ ಸೋರ್ಸ್ ಅಂತ ಇರುತ್ತೆ. ಈಗ ನಿಮ್ಗೂ ಗೊತ್ತಿರತ್ತೆ, ನನಗೂ ಗೊತ್ತಿರತ್ತೆ, ಅಥವಾ ಅವ್ರಿಗೂ ಗೊತ್ತಿರತ್ತೆ. ಒಂದು ಮಾತುಕತೆ ಅಂತೂ ಅವ್ರ ನಡುವೆ ಸರ್ಕಾರ ರಚನೆ ಸಂದರ್ಭದಲ್ಲಿ ಆಗಿದೆ. ಅದನ್ನ ಬಹಿರಂಗವಾಗಿ ಹೇಳ್ದೆ ಇರೋದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು. ಆದ್ರೆ ಅವರ ಆಂತರ್ಯಕ್ಕಾದ್ರೂ ಗೊತ್ತಿರುತ್ತಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ, ಹಾಗೇನೆ ಸಿದ್ದರಾಮಯ್ಯನವರಿಗೆ ಏನಾಗಿದೆ ಅನ್ನೋದು. ಅಲ್ಲಲ್ಲ, ನಾನು ಹೇಳ್ತಾರೆ ಅದನ್ನೇ ಹೇಳಕ್ ಬರ್ತಾ ಇದ್ದೀನಿ ನಾನು ನಿಮ್ಗೆ. ಈಗ ಈ ಹಂಚಿಕೆ ಒಪ್ಪಂದ ವೇಣುಗೋಪಾಲ್ ಮತ್ತೆ ರಾಜ್ಯದ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಸಮ್ಮುಖದಲ್ಲಿ ಆಗಿದೆ ಅಂತ ನಾವು ಕೇಳಿದ್ವಿ, ಎಲ್ಲರೂ ಕೇಳಿದ್ದಾರೆ. ಆದ್ರೆ ವೇಣುಗೋಪಾಲ್ ಅವರಾದ್ರೂ ಹೇಳ್ಬೇಕು, ಇಲ್ಲ ಸುರ್ಜೇವಾಲಾ ಅವರಾದ್ರೂ ಹೇಳ್ಬೇಕು, ಇಲ್ಲ ಅಂದ್ರೆ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಾದ್ರೂ ಹೇಳ್ಬೇಕು. ಯಾರು ಹೇಳ್ತಾ ಇಲ್ಲ. ಈಗ ನೆನ್ನೆಗೆ 2.5 ವರ್ಷ ಮುಗ್ದಿದೆ ನೀವು ಹೇಳ್ದಂಗೆ. ಈಗ ನಾಯಕತ್ವ ಬದಲಾವಣೆ ಆಗ್ಬೇಕು. ಹೇಳ್ಬೇಕಲ್ಲ, ನೀವು ತಯಾರಾಗಿ ಅಧಿಕಾರ ಬಿಡ್ಬೇಕಾಗತ್ತೆ, ಶಿವಕುಮಾರ್ ಆಗ್ಬೇಕಾಗತ್ತೆ ಅಂತ. ನೋಡಿ, ಕರ್ನಾಟಕದ ರಾಜಕಾರಣವನ್ನ ನೀವು ನೋಡಿದ್ರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಶಿವಕುಮಾರ್ ಮತ್ತೆ ಆಗಿನ ಕಾಂಗ್ರೆಸ್ ಮುಖಂಡರಾಗಿದ್ದಂತ ಸಿದ್ದರಾಮಯ್ಯನವರು ಇಬ್ರು ಕೂಡ ಕಾಂಗ್ರೆಸ್ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ದಾರೆ, ಶ್ರಮ ಹಾಕಿದ್ದಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಈಗ ನಾನು ಯಾಕೆ ಬಿಹಾರ ಚುನಾವಣೆ ಲಿಂಕ್ ಮಾಡ್ತೀನಿ ಅಂದ್ರೆ, ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲ ಆಗಿದ್ರಿಂದ ತೀರ್ಮಾನ ತಗೊಳ್ಳುವಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಈಗ ಏನಾದ್ರೂ ಅವ್ರು ಕೈ ಹಾಕಿದ್ರೆ ಇದು ಒಂಥರ ಇತ್ತ ಪುಲಿ ಅತ್ತ ದರಿ ಅನ್ನಂಗಾಗತ್ತೆ. ಯಾವ ಕಡೆ ಕೈ ಹಾಕೋದು ಕಷ್ಟ, ಪಕ್ಷ ಓಡಾಗುವಂತ ಸಾಧ್ಯತೆಗಳಿದೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಇವ್ರು ತೀರ್ಮಾನ ಕೈಗೊಳ್ಬೇಕಾಗತ್ತೆ ಮೇಡಮ್. ನಂಜುಂಡೇಗೌಡ್ರೆ, ಈಗ ಪ್ರಮುಖವಾದ ಪ್ರಶ್ನೆ ಏನು ಅಂತಂದ್ರೆ, ಒಂದ್ ವೇಳೆ ಆ ಮಾತುಕತೆ ನಡೆದು ನಿಜವೇ ಆಗಿದ್ರೆ ಸಿದ್ದರಾಮಯ್ಯನವರು ಈ ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದ್ ಸ್ವಲ್ಪ ಏನು ಬಲ ಕಳ್ಕೊಂಡಿದೆ ಅಂತಾನೋ ಅಥವಾ ಬೇರೆ ಯಾವುದೋ ಕಾರಣಕ್ಕಾಗಿನೋ ಅಧಿಕಾರವನ್ನ ಹಸ್ತಾಂತರ ಮಾಡದೇ ಇದ್ರೆ ಅದು ವಚನ ಭ್ರಷ್ಟತೆಗೆ ಸಮ ಅಲ್ವಾ? ಅಧಿಕಾರಕ್ಕಾಗಿ ಅಂಟಿಕೊಂಡಂತೆ ಅಲ್ವಾ? ಯಾಕೆಂದ್ರೆ ಅವರು ಬಹುತೇಕ ರಾಜಕೀಯದ ಇಳಿ ಸಂಚಿಯಲ್ಲಿದ್ದಾರೆ. ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದು, ಏಕೆಂದ್ರೆ ಅವರ ವಯಸ್ಸು ಮತ್ತು ಅವರ ಹೇಳಿಕೆ ಎಲ್ಲವನ್ನ ಗಮನಿಸಿದ್ರೆ ಅವ್ರು ಇನ್ನ ಹೆಚ್ಚು ವರ್ಷಗಳಿರೋದಿಲ್ಲ. ಇಷ್ಟು ವರ್ಷಗಳ ಕಾಲ ಒಂದು ಉತ್ತಮವಾದಂತ ರಾಜಕೀಯವನ್ನ ಮಾಡ್ಕೊಂಡು ಬಂದು ಕೊಟ್ಟ ಮಾತಿಗೆ ತಪ್ಪದೆ ಅಥವಾ ನೇರ ನಿಷ್ಠುರ ಆಡಿದ ಮಾತಿಗೆ ಬದ್ಧರಾಗಿ ಈಗ ಅವರ ಆಡಳಿತವನ್ನ ಅಥವಾ ರಾಜಕೀಯ ಮಾಡ್ಕೊಂಡ್ ಬಂದು ಈ ಸಂದರ್ಭದಲ್ಲಿ ಅವ್ರ ಮಾತಿಗೆ ತಪ್ಪದ್ರೆ ಡಿ ಕೆ ಸುರೇಶ್ ಅವರ ಹೇಳಿಕೆಯನ್ನ ಅದೇ ಅರ್ಥದಲ್ಲಿ ನಾವು ಗ್ರಹಿಸಬಹುದು ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀವಿ? ಇಲ್ಲ, ಖಂಡಿತ ನೀವು ಹೇಳ್ತಾ ಇರೋದು ನಿಜ. ಸಿದ್ದರಾಮಯ್ಯ ಇದುವರೆಗೆ 83ನೇ ಇಸ್ವಿಯಿಂದ ನನಗೂ ನೆನಪಿದ್ದಂಗೆ ಅವ್ರು ರಾಜಕಾರಣ ಶುರು ಮಾಡಿದ್ದು. ಈಗ ಇದುವರೆಗೆ ಬೇಕಾದಷ್ಟು ವರ್ಷ ರಾಜಕಾರಣ ಮಾಡಿದ್ದಾರೆ. ನೀವು ಹೇಳೋದಲ್ಲ, ಮುಖ್ಯಮಂತ್ರಿ ಅವ್ರ ಮಗನೇ ನಮ್ಮ ತಂದೆ ರಾಜಕೀಯದ ಸಂಧ್ಯಾ ಕಾಲದಲ್ಲಿದ್ದಾರೆ, ರಾಜಕೀಯದ ಕೊನೆಯ ಘಟ್ಟದಲ್ಲಿದ್ದಾರೆ, ರಾಜಕೀಯದ ಕೊನೆಯ ಘಟ್ಟದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಅದರರ್ಥ ಸಿದ್ದರಾಮಯ್ಯನವರು ದೈಹಿಕವಾಗಿ ಮಾನಸಿಕವಾಗಿ ಬಳಲಿದ್ದಾರೆ ಅಂತಾನೆ ಅರ್ಥ. ಬೇರೆಯವ್ರು ಯಾರು ಹೇಳಿದ್ರೆ ನಾವು ನಂಬೋದು ಕಷ್ಟ ಆಗೋದು, ಆದ್ರೆ ಅವ್ರ ಮಗನೇ ಹೇಳಿದ್ದಾರೆ. ಆದ್ರೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅನ್ನೋದು ನಿಜ ಆಗಿದ್ರೆ ಇದು ಅವ್ರವ್ರ ಆತ್ಮಸಾಕ್ಷಿಗೆ ಬಿಟ್ಟಂತ ವಿಚಾರ. ನಿಜವಾಗ್ಲೂ ಅದು ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇತ್ತ ಒಂದು ಒಪ್ಪಂದಕ್ಕೆ ಬಂದಿತ್ತ? ಅದಕ್ಕೆ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ರ, ಡಿ ಕೆ ಶಿವಕುಮಾರ್ ಒಪ್ಕೊಂಡಿದ್ರ, ರಾಹುಲ್ ಗಾಂಧಿ ಇದ್ರ ಒಪ್ಪಂದದ ಸಂದರ್ಭದಲ್ಲಿ, ಆ ಮಾತುಕತೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇದ್ರ ಇಲ್ವಾ? ಸುರ್ಜೇವಾಲಾ ಇದ್ರ, ವೇಣುಗೋಪಾಲ್ ಇದ್ರ? ಇವೆಲ್ಲವನ್ನು ಕೂಡ ಯಾರಾದ್ರೂ ಸ್ಪಷ್ಟಪಡಿಸ್ಬೇಕು. ಸುರ್ಜೇವಾಲಾ ನೋಡಿ, ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಶಾಸಕರನ್ನ ಭೇಟಿ ಮಾಡಿ ಇಲ್ಲಿ ಅಭಿಪ್ರಾಯಗಳನ್ನ ಸಂಗ್ರಹಿಸ್ತಾರೆ. ಆದ್ರೆ ಇಂಥ ಒಂದು ಇಕ್ಕಟ್ಟಿನ ಪಕ್ಷ ಒಂದು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಿದ್ದಾಗ ಅವರು ಈಗ ಏನು ಮಾತಾಡದೆ ಮೌನವಾಗಿದ್ದಾರೆ. ಏನಿದ್ರ ಅರ್ಥ? ವೇಣುಗೋಪಾಲ್ ಆದ್ರೂ ಹೇಳ್ಬೇಕು, ವೇಣುಗೋಪಾಲ್ ಆದ್ರೂ ಹೇಳ್ಬೇಕು.
ಬಿಜೆಪಿ ಮೇಲೆ ಕಿಡಿಕಾರ್ತಿದ್ದಾರೆ, ಮಾಧ್ಯಮದ ಸೃಷ್ಟಿ ಅಂತಿದ್ದಾರೆ. ಆದ್ರೆ ಶಾಸಕರುಗಳು ಬಹಿರಂಗ ಹೇಳಿಕೆ ಕೊಡಬೇಡಿ ಅಂತಿದ್ದಾರೆ ಹೊರತು ಏನಾಗಿದೆ ಅನ್ನೋ ಸ್ಪಷ್ಟತೆಯನ್ನು ಮಾತ್ರ ಕೊಡ್ತಾ ಇಲ್ಲ. ನೋಡಿ, ಇವರೆಲ್ಲ ಏನಾಗ್ತದೆ, ಇವರೆಲ್ಲ ಮಧ್ಯವರ್ತಿಗಳು. ಕಾಂಗ್ರೆಸ್ ಇತಿಹಾಸ ನೀವು ನೋಡಿದ್ರೆ, ಕಾಂಗ್ರೆಸ್ ಪರಂಪರೆಯನ್ನ ನೀವು ಗಮನಿಸಿದ್ರೆ, ಈಗ ನೋಡಿ ಅದು ಮಧ್ಯವರ್ತಿಗಳ ಮೇಲೆ ಪಕ್ಷ ಡಿಪೆಂಡ್ ಆಗಿರೋದು. ಈ ಮಧ್ಯವರ್ತಿಗಳಿದಾರಲ್ಲ, ರಾಜ್ಯ ಮತ್ತು ಕೇಂದ್ರದ ನಡುವಿನ ಕೆಂಡಿಯಾಗಿ ಕೆಲಸ ಮಾಡ್ತಾರೆ. ಇವ್ರು ಏನ್ ಹೇಳ್ತಾರೆ ಅದನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಅವರು ಕೇಳಿಸ್ಕೊಂತಾರೆ. ಅವರು ಏನ್ ಹೇಳ್ತಾರೆ ಅದನ್ನ ತಗೊಂಡ್ ಬಂದು ಇವರು ಕಮ್ಯುನಿಕೇಟ್ ಮಾಡ್ತಾರೆ, ಕೆಳಗಡೆ ಲೆವೆಲ್ ಪರ್ಕ್ಯುಲೇಟ್ ಮಾಡ್ತಾರೆ. ನೋಡಿ, ಈಗ ಬಿಜೆಪಿ ಹಂಗಿಲ್ಲ. ಬಿಜೆಪಿ ಪರಿಸ್ಥಿತಿಯನ್ನು ತಗೊಂಡ್ರೆ, ನಾನು ಯಾಕೆ ಅದ್ರ ಸಾಂದರ್ಭಿಕವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಒಂದ್ ಮಾತನ್ನ. ಬಿಜೆಪಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಗೃಹ ಸಚಿವ ಅಮಿತ್ ಶಾ ಅವ್ರನ್ನ ಬಿಟ್ಟು ಒಂದು ಉಲ್ಕಡ್ಡಿ ಕೂಡ ಅಳ್ಗಾಡೋದಿಲ್ಲ. ಆ ತರ ಪರಿಸ್ಥಿತಿ ಇದೆ. ಕಾಂಗ್ರೆಸ್ಸಿನ ಇವತ್ತಿನ ಸ್ಥಿತಿಗೆ ಕಾಂಗ್ರೆಸ್ನ ಒಂದು ಸಂಸ್ಕೃತಿ, ಪರಂಪರೆ ಮತ್ತೆ ಅದು ಬೆಳೆದ್ ಬಂದಂತ ದಾರಿ ಇದೆಯಲ್ಲ, ಈ ಮಧ್ಯವರ್ತಿಗಳ ಇದೆಯಲ್ಲ, ಅದೇ ಕಾರಣ. ಮಧ್ಯವರ್ತಿಗಳು ಹೋಗಿ ಅಲ್ಲೊಂದ್ ಹೇಳೋದು, ಇಲ್ಲೊಂದ್ ಹೇಳೋದು, ಅವ್ರೇನ್ ಹೇಳ್ತಾರೋ ಇವ್ರೇನ್ ಕೇಳ್ತಾರೋ, ಈ ತರದ ಪರಿಸ್ಥಿತಿಯಿಂದ ಕಾಂಗ್ರೆಸ್ ಇಂಥ ಸ್ಥಿತಿಗೆ ಬಂದ್ ನಿಂತಿದೆ. ಹಂಗಾಗಿ ಸುರ್ಜೇವಾಲಾ ಸಹಜವಾಗಿ ರಾಜಕೀಯವಾಗಿ ಮಾತಾಡ್ತಾರೆ, ಅದು ಆಮೇಲೆ ವಿಚಾರ. ಆದ್ರೆ ಅವ್ರು ಸ್ಪಷ್ಟಪಡಿಸ್ಬೇಕಲ್ಲ, ಅಟ್ಲೀಸ್ಟ್ ಇಂಡೋರ್ ಮೀಟಿಂಗ್ ಕರಿಬೇಕು. ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಕೂರಿಸ್ಕೋಬೇಕು, ಇಂಡೋರ್ ಅಲ್ಲಿ ಮಾತಾಡ್ಬೇಕು, ಒಂದು 4 ಗೋಡೆಗಳ ಮಧ್ಯೆ ಮಾತಾಡ್ಬೇಕು. ನೋಡ್ರಪ್ಪ, ಅವತ್ತು ಹಿಂಗಾಗಿತ್ತಲ್ಲ, ನೀವು ಒಪ್ಕೊಂಡಿದ್ರಿ, ಅದರಂತೆ ಅಧಿಕಾರ ಹಸ್ತಾಂತರ ಮಾಡಿ ಅಂತ ಹೇಳ್ಬೇಕು. ಇಲ್ಲ ಅಂದ್ರೆ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ 5 ವರ್ಷ ಅಂತ ಹೇಳ್ಬೇಕು. ಅದನ್ನ ಬಿಟ್ಟು ಈ ತರದ ಗೊಂದಲಗಳು ಮತ್ತೆ ಕಚ್ಚಾಟಗಳನ್ನ ಕಂಟಿನ್ಯೂ ಮಾಡಿದ್ರೆ ಅದು ಪಕ್ಷದ ಮೇಲೆ ಮತ್ತೆ ಸರ್ಕಾರದ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀರುತ್ತೆ. ಮತ್ತೆ ಅಧಿಕಾರಿಗಳು ಲಂಗುಲಗಾಮಿರಲ್ಲ. ಈಗಾಗಲೇ ಆಡಳಿತ ನಿಷ್ಕ್ರಿಯ ಆಗಿದೆ, ಸರ್ಕಾರ ನಿಷ್ಕ್ರಿಯ ಆಗಿದೆ ಅನ್ನೋ ಭಾವನೆ ಬಂದಿದೆ. ಇದೆಲ್ಲದಕ್ಕೂ ಒಂದು ಅಂತ್ಯ ಆಡ್ಬೇಕು, ಕಾಂಗ್ರೆಸ್ ಹೈಕಮಾಂಡ್ ಆಗ್ಲಿ, ಕಾಂಗ್ರೆಸ್ ನಾಯಕರಾಗ್ಲಿ. ಓಕೆ ಸರ್, ಮಾತನಾಡ್ತೀನಿ. ಹೊನ್ಕೆರೆ ನಂಜುಂಡೇಗೌಡ್ರೆ, ಈಗ ಪ್ರಶ್ನೆ ಇರೋದೇನು ಅಂತಂದ್ರೆ, ಡಿ ಕೆ ಶಿವಕುಮಾರ್ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ತನಕ ಬೆಳವಣಿಗೆ ಬೇರೆ. ಇವತ್ತು ಅವರು ಜೈಲ್ನಲ್ಲಿರುವಂತಹ ಪರಪನಗ್ರಹಾರದಲ್ಲಿರುವಂತಹ ಇಬ್ಬರು ನಾಯಕರನ್ನ ಭೇಟಿ ಆಗಿದ್ದಾರೆ, ವೀರೇಂದ್ರ ಪಪ್ಪಿಯನ್ನ, ವಿನಯ್ ಕುಲಕರ್ಣಿಯನ್ನ. ಆ ಶಾಸಕರನ್ನ ಒಟ್ಟುಗೂಡಿಸೋ ಪ್ರಯತ್ನ ನಡೀತಿದೆಯಾ ಅಂತ ಒಂದು ಅನುಮಾನ ಬರ್ತಿದೆ. ಒಂದು ಅಂದ್ರೆ ಬಣವಾಗಿ ಸಂಪೂರ್ಣವಾಗಿ ಕಾಣಿಸ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವ್ರ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಅಂತ ಸಿದ್ದರಾಮಯ್ಯ ಬಣದವರು ಸೇರ್ತಾ ಇದ್ದಾರೆ. ಈ ಕಡೆ ದೆಹಲಿಗೆ ಚಲರಾಯ ಸ್ವಾಮಿ ಅವರು ಸೇರಿದಂತೆ ಅನೇಕರು ಆ ಕಡೆ ಹೋಗ್ತಿದ್ದಾರೆ. ಸಂಪೂರ್ಣವಾಗಿ ಒಡೆದು ಹೋಗಿದ್ಯಾ ರಾಜ್ಯ ಕಾಂಗ್ರೆಸ್ ಇಬ್ಬರು ನಾಯಕರ ಅಡಿಯಲ್ಲಿ? ಅಲ್ಲ, ಇವರು ಡಿ ಕೆ ಶಿವಕುಮಾರ್ ಆಗ್ಲಿ ಅಥವಾ ಸಿದ್ದರಾಮಯ್ಯನವರಾಗ್ಲಿ, ಅವ್ರು ಏನೇ ಹೇಳಿದ್ರು ಕೂಡ, ನಾವು ಬಣ ರಾಜಕಾರಣ ಮಾಡ್ತಿಲ್ಲ ಅಂತ ಹೇಳಿದ್ರು ಕೂಡ ಬಣ ರಾಜಕಾರಣ ನಡೀತಾ ಇದೆ. ಈಗ ಯಾಕೆಂದ್ರೆ ನಿನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರು ಊಟಕ್ಕೆ ಸೇರಿದ್ರು, ಡಿನ್ನರ್ ಸೇರಿದ್ರು. ಆಮೇಲೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಕಡೆಯವರು ದೆಹಲಿಗೆ ಶಾಸಕರು ಹೋಗಿದ್ದಾರೆ, ಅದರಲ್ಲಿ ಒಂದು 8-10 ಜನ ಇದ್ದಾರೆ ಅಂತ ಹೇಳಿ ಸುದ್ದಿ ಇದೆ. ಈ ಶಾಸಕರನ್ನ ಜಾಸ್ತಿ ಸಂಖ್ಯೆಯಲ್ಲಿ ಒಟ್ಟುಗೂಡಿಸುವಂಥದ್ದು, ಸಂಘಟಿಸುವಂತ ಕೆಲಸಕ್ಕೆ ಶಿವಕುಮಾರ್ ಕೈ ಹಾಕಿದ್ದಾರೆ. ಅಟ್ ಎ ಸೇಮ್ ಟೈಮ್ ಸಿದ್ದರಾಮಯ್ಯನವರು ಕೂಡ ತಮ್ಮ ಬೆಂಬಲಿಗರನ್ನ ಸಂಘಟಿಸೋದಕ್ಕೆ, ತಮ್ಮ ಬೆಂಬಲಿಗರನ್ನ ಒಂದ್ ಕಡೆ ಸೇರಿಸೋದಕ್ಕೆ, ತಮಗ್ ಬೆಂಬಲ ಇದೆ ಅಂತ ತೋರಿಸೋದಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ, ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಬಣ ರಾಜಕಾರಣ ಇಲ್ಲ ಅಂತ ಹೇಳಕ್ಕಾಗಲ್ಲ, ಬಣ ರಾಜಕಾರಣ ಇದೆ. ಆದ್ರೆ ಶಕ್ತಿ ಪ್ರದರ್ಶನವನ್ನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎಂಕರೇಜ್ ಮಾಡುತ್ತಾ ಅನ್ನೋದು ಪ್ರಶ್ನೆ. ಯಾಕೆಂದ್ರೆ ಈಗಾಗ್ಲೇ ನಮ್ಮ ಹೊನ್ನಾಳಿ ಚಂದ್ರಶೇಖರ್ ಅವರು ಹೇಳ್ದಂಗೆ ತೆಲಂಗಾಣ, ಕರ್ನಾಟಕ ಬಹಳ ಪ್ರಮುಖ ರಾಜ್ಯಗಳು. ಇಲ್ಲಿ ಏನಾದ್ರೂ ಒಂಚೂರು ಕೈ ಹಾಕಿದ್ರೆ, ನಾನಾಗ್ಲೇ ನಿಮ್ಗೆ ಹೇಳಿದೆ, ಈ ಕಾಂಗ್ರೆಸ್ ಹೈಕಮಾಂಡ್ಗೆ ಹುಲಿ ಅತ್ತ ನದಿ ಅಂತ ದರಿ ಅಂತ ಅನ್ನೋ ಒಂದು ಇದಿದೆ, ಆತಂಕ ಇದೆ. ಮಧ್ಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ, ಯಾವ ಕಡೆ ಕೈ ಹೋದ್ರು ಕಷ್ಟನೇ. ಹಾಗಾಗಿ ಏನೇ ಆದ್ರೂ ಕೂಡ ಅದ್ರ ಪರಿಣಾಮ ಪಕ್ಷದ ಮೇಲೆ ಆಗುತ್ತೆ. ಪಕ್ಷ ಓಳಾಗುವಂತ ಒಂದು ಅಪಾಯ ಅಂತೂ, ಆತಂಕ ಅಂತೂ ಇದ್ದೇ ಇದೆ. ಹಂಗಾಗಿ ಹೈಕಮಾಂಡ್ ಬಹಳ ಎಚ್ಚರಿಕೆಯಿಂದ, ಅತ್ಯಂತ ಜಾಣ್ಮೆಯಿಂದ ಸಮಸ್ಯೆಯನ್ನ ಬಗೆಹರಿಸಬೇಕಾಗತ್ತೆ ಮೇಡಮ್. ಓಕೆ, ಡನ್. ಏನ್ ಅನ್ಸುತ್ತೆ ನಂಜುಂಡೇಗೌಡ್ರೆ, ಇದೇ ಪ್ರಶ್ನೆ ನಿಮ್ ಮುಂದೆ ಇಡೋದಾದ್ರೆ, ಒಂದ್ ಕಡೆ ಸಂಪನ್ಮೂಲ, ಈ ದೇಶದ ಅತಿ ಶ್ರೀಮಂತ ರಾಜಕಾರಣಿ, ಮತ್ತೆ ಸಂಘಟನೆ, ಚತುರತೆ, ಈ ವಿಚಾರ ಎಲ್ಲವೂ ನಮ್ಗೆ ಗೊತ್ತಿರೋದು. 2028 ಕನ್ಸಿಡರ್ ಮಾಡಿ ಹೈಕಮಾಂಡ್ ತೀರ್ಮಾನ ತಗೊಳ್ಳೋದೇ ಆದ್ರೆ ಏನಿರತ್ತೆ ಪರಿಸ್ಥಿತಿ? ಮತ್ತೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಅಂಟ್ಕೊಂಡ್ರು ಅನ್ನೋದು ಅವರಿಗೆ ಅಂಟ್ಕೊಂಡೇ ಬಂದ್ಬಿಡತ್ತಾ ಅಂತ? ಅಲ್ಲ, ಮೊದಲಿಗೆ ನೀವು ಆರಂಭದಲ್ಲಿ ಏನಾಗಿ ಹೇಳಿದ್ರಿ, ಈ ಪ್ರಶ್ನೆ ಇಡುವ ಸಂದರ್ಭದಲ್ಲಿ, ನಮ್ಮ ಮುಂದೆ ಇಡೋ ಸಂದರ್ಭದಲ್ಲಿ ಚೆನ್ನಾಗಿ ಹೇಳಿದ್ರಿ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಅತ್ಯಧಿಕ ಶಾಸಕರನ್ನ, ಅಂದ್ರೆ ಶಾಸಕರಲ್ಲಿ ಬಹುಮತ ಹೊಂದಿದವ್ರನ್ನ
ಮುಖ್ಯಮಂತ್ರಿ ಮಾಡಬೇಕು, ಶಾಸಕ ಪಕ್ಷದ ನಾಯಕರಾಗಿ ಆಯ್ಕೆ ಆಗ್ತಾರೆ, ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಹೇಳಿದ್ರಿ. ಆದ್ರೆ ಕಾಂಗ್ರೆಸ್ ಪರಂಪರೆಯನ್ನ ನೋಡಿದ್ರೆ ನೀವು, ಕಾಂಗ್ರೆಸ್ನಲ್ಲಿ ಯಾವತ್ತಾದ್ರೂ ಆಂತರಿಕ ಪ್ರಜಾಪ್ರಭುತ್ವ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಹಿಂದೆಯಿಂದ ನಾವು ಹಿಂದ್ಲಿಂದ ನೋಡ್ಕೊಂಡ್ ಬಂದಿರೋದು ಲಕೋಟೆ ಸಂಸ್ಕೃತಿ. ವೀರೇಂದ್ರ ಪಾಟೀಲ್ ನಾನು ಅನೇಕ ಬಾರಿ ನಿಮ್ಮ ಹತ್ರ ಮಾತಾಡ್ತಿದ್ದಾಗ ಹೇಳಿದೀನಿ, ವೀರೇಂದ್ರ ಪಾಟೀಲ್ ಅವ್ರನ್ನ ವಜಾ ಮಾಡಿದಂತ ರೀತಿ, ರಾಜೀವ್ ಗಾಂಧಿ ವಜಾ ಮಾಡಿದಂತ ರೀತಿ ಪ್ರಜಾಸತ್ತಾತ್ಮಕವಾಗಿತ್ತ? ಆನಂತರ ಅವರ ಪ್ಲೇಸ್ಗೆ ಬಂಗಾರಪ್ಪನವ್ರನ್ನ ನೇಮಕ ಮಾಡಿದಂತ ಪರಿಸ್ಥಿತಿ ಪ್ರಜಾಸತ್ತಾತ್ಮಕವಾಗಿತ್ತ? ವೀರಪ್ಪ ಮೊಯ್ಲಿ ಅವ್ರಿಗೆ ಶಾಸಕರ ಬೆಂಬಲನೇ ಇರಲಿಲ್ಲ, ಅವರು ಮುಖ್ಯಮಂತ್ರಿ ಆದ್ರು, ಅವ್ರಿಗೆ ಶಾಸಕರ ಬೆಂಬಲ ಇತ್ತ? ಎಲ್ಲ ಲಕೋಟೆಯಲ್ಲಿ ಬಂದಿತ್ತು. ಲಕೋಟೆಯಲ್ಲಿ ಹೈಕಮಾಂಡ್ ಹೆಸರು ಬಂತು, ಇಲ್ಲಿ ಓಪನ್ ಮಾಡಿದ್ರು, ಘೋಷಣೆ ಮಾಡಿದ್ರು. ಅದು ಸಂಖ್ಯಾಬಲದಲ್ಲಿ ಆಟ ಆಡೋದಾದ್ರೆ ಯಾರಿಗೆ ಸಂಖ್ಯಾಬಲ ಜಾಸ್ತಿ ಇರುತ್ತೆ, ಯಾರಿಗೆ ಬೆಂಬಲ ಜಾಸ್ತಿ ಇರುತ್ತೆ, ಅವ್ರು ಮುಖ್ಯಮಂತ್ರಿ ಆಗ್ಬೇಕು. ಆದ್ರೆ ಇದು ಕಾಂಗ್ರೆಸ್ ಸಂಸ್ಕೃತಿಲಿ ಇಲ್ಲ. ಅದನ್ನ ಅರ್ಥ ಮಾಡ್ಕೊಂಡೆ ಬಹುಶಃ ಇವತ್ತು ಡಿ ಕೆ ಶಿವಕುಮಾರ್ ಅವರು, ನಾನು ಯಾವುದೇ ಪಣ ರಾಜಕಾರಣ ಮಾಡಲ್ಲ, ನಾನು ಯಾವುದೇ ಇವ್ರನ್ನ ಶಾಸಕರನ್ನ ಮೊಬಿಲೈಸ್ ಮಾಡಕ್ ಹೋಗಲ್ಲ, ಪಕ್ಷದ ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ನಾನು ಕೇಳ್ತೀನಿ ಅನ್ನೋ ದಾಟಿಯಲ್ಲಿ ಮಾತಾಡಿದಾರೆ. ಇವತ್ತು ನೀವು ಕೇಳಿದಿರ ಆ ಮಾತನ್ನ. ಆದ್ರೆ ಡಿ ಕೆ ಶಿವಕುಮಾರ್ ಕಾಂಟ್ರಿಬ್ಯೂಷನ್ ಇದೆಯಲ್ಲ, ಪಕ್ಷವನ್ನ ಯುದ್ಧ ಕಾಲದಲ್ಲಿ ಪಕ್ಷದ ನೇತೃತ್ವ ವಹಿಸಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದೆಯಲ್ಲ, ಮತ್ತೆ ಪಕ್ಷಕ್ಕೆ ಪಕ್ಷದ ಕಾರ್ಯಕರ್ತರನ್ನ ಸಂಘಟಕರನ್ನ ಹುರಿದುಂಬಿಸಿದೆಯಲ್ಲ, ಸಂಪನ್ಮೂಲನ ಸಂಗ್ರಹಿಸಿ ಕೊಟ್ಟಿದೆಯಲ್ಲ, ಬಹಳ ದೊಡ್ಡ ಪ್ರಶ್ನೆ ಅದು. ಇದನ್ನೆಲ್ಲ ಕಾಂಗ್ರೆಸ್ ಹೈಕಮಾಂಡ್ ಗಮನದಲ್ಲಿ ಇಟ್ಕೊಳ್ಳುತ್ತೆ ಅಂತ ನಾನು ಭಾವಿಸಿದೀನಿ. ಆದ್ರೆ ಈಗ ಸಂದರ್ಭ ನಾಯಕತ್ವ ಬದಲಾವಣೆಗೆ ಕೈ ಹಾಕೋ ಸಂದರ್ಭ ಅಲ್ಲ. ಇದು ಕಾಂಗ್ರೆಸ್ ಪಕ್ಷದ ಸಂಕಷ್ಟದ ಪರಿಸ್ಥಿತಿಯಲ್ಲಿದೆ. ಲೋಕಸಭೆ ಚುನಾವಣೆಯಲ್ಲ ಗೆಲುವನ್ನ ಬಿಟ್ರೆ, ಅನಂತರ ನಡೆದಂತಹ ಚುನಾವಣೆಗಳಲ್ಲಿ ಮಹಾರಾಷ್ಟ್ರ ಇರ್ಬೋದು, ಹರಿಯಾಣ ಇರ್ಬೋದು, ಈಗ ಮುಗಿದಂತ ಬಿಹಾರ ಚುನಾವಣೆಗಳಿರ್ಬೋದು, ಕಾಂಗ್ರೆಸ್ ಅತ್ಯಂತ ಹೀನಾಯವಾಗಿ ಸೋತಿದೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕೂಡ ಏನಾದ್ರೂ ಕೈ ಹಾಕಿ ಹೆಚ್ಚು ಕಮ್ಮಿ ಆದ್ರೆ, ಅಪಾಯ ಆದ್ರೆ, ಮತ್ತೆ ಇನ್ನೆಂದು ಕಾಂಗ್ರೆಸ್ ಕರ್ನಾಟಕದಲ್ಲಿ ತಲೆ ಎತ್ತಕ್ಕಾಗಲ್ಲ. ಈಸಿಯಾಗಿ ಒಂದು ಬಂಗಾರದ ತಟ್ಟೆಯಲ್ಲಿ ಇಟ್ಟು ರಾಜ್ಯವನ್ನ ಬಿಜೆಪಿ ಕೈ ಕೊಡ್ತಾರೆ. ಒಂದ್ಸರಿ ಬಿಜೆಪಿ ಇಲ್ಲಿ ಬಂದ್ರೆ, ಕಾಲಿಟ್ರೆ ಏನಾಗುತ್ತೆ ಅಂತ ನಾವು ನೋಡಿದೀವಿ. ಹಿಂದೆ 2008 ಎಲೆಕ್ಷನ್ ನೋಡಿದೀವಿ, ಮತ್ತೆ 2018 ಎಲೆಕ್ಷನ್ ಅಲ್ಲಿ ನೋಡಿದೀವಿ. ಈ ತರದ ಒಂದು ಪುನರಾವರ್ತನೆ ಆಗೋದಕ್ಕೆ ಹೈಕಮಾಂಡ್ ಕೂಡ ಬಿಡೋದಿಲ್ಲ. ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾರೆ. ಇಬ್ರನ್ನೂ ಕೂರಿಸ್ಕೊಂಡು ಸಮಾಧಾನ ಹೇಳ್ಬೋದು ಅಂತ ಅನ್ಕೊಳ್ತೀನಿ ನಾನು. ಈಗ ಮುಖ್ಯ ಭೂಮಿಕೆಯಲ್ಲಿರುವಂತ ಈ ಪಾತ್ರಧಾರಿಗಳು ಅಂತ ಹೇಳಿದ್ರಲ್ಲ ಹೊನ್ನಾಳಿ ಚಂದ್ರಶೇಖರ್ ಅವರು, ಆ ಪಾತ್ರಧಾರಿಗಳಲ್ಲಿ ಮುಖ್ಯ ಭೂಮಿಕೆಯಲ್ಲಿರೋ ಸಿದ್ದರಾಮಯ್ಯ ಅವ್ರ ವಿಚಾರ ಮಾತಾಡೋದಾದ್ರೆ, ಈಗ ಅವರು ಜೆಡಿಎಸ್ ನಲ್ಲಿ ಇದ್ದಿದ್ರೆ ಖಂಡಿತವಾಗಿ ಮುಖ್ಯಮಂತ್ರಿ ಆಗ್ತಾ ಇರ್ಲಿಲ್ಲ, ಅದಂತೂ ಎಲ್ರಿಗೂ ಗೊತ್ತಿರೋದು. ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರು, ಮೊದಲ ಸಂದರ್ಭದಲ್ಲಿ ಪೂರ್ಣಾವಧಿಯಲ್ಲಿ 5 ವರ್ಷವನ್ನ ಪೂರ್ಣ ಮಾಡಿದ್ರು, 2ನೇ ಅವಧಿಗೆ 2.5 ವರ್ಷ ಆಗಿದ್ದಾರೆ. ಹಾಗಾಗಿ ಯಾಕೆ ಅವ್ರನ್ನ ದೊಡ್ಡ ಮನಸ್ಸು ಮಾಡಿ ಅಂದ್ರೆ ತಮ್ಮ ಅಧಿಕಾರಕ್ಕೂ ಬರೋದಕ್ಕೆ ಶ್ರಮ ಹಾಕಿದಂತ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಬಿಟ್ಕೊಡ್ಬಾರ್ದು. ಒಪ್ಪಂದ ಆಗಿದೆ ಅಂತಾನೆ ಆದ್ರೆ, ಈಗ ಅವರೇ ದೊಡ್ಡ ಮನ್ಸ್ ಮಾಡಿ ಒಪ್ಕೊಂಡ್ ಬಿಟ್ರೆ ಅಥವಾ ಅವರೇ ಬಿಟ್ಕೊಟ್ರೆ ಯಾವ ಸಮಸ್ಯೆನೂ ಆಗೋದಿಲ್ಲ, ಹೈಕಮಾಂಡ್ಗೂ ಆಗೋದಿಲ್ಲ, ಬೆಂಬಲಿಗರಿಗೂ ಆಗೋದಿಲ್ಲ. ಮತ್ತೆ ಈಗಾಗಲೇ ನಮ್ ಪೊಲಿಟಿಕ್ಸ್ ಅಲ್ಲಿ ಗೊತ್ತಿರೋ ನಾವು ಸಿದ್ದರಾಮಯ್ಯ ಬಣ ಅಂತ ಹೇಳ್ಬೋದು. ಆದ್ರೆ ಡಿ ಕೆ ಶಿವಕುಮಾರ್ ಏನಾದ್ರು ಸಿಎಂ ಆದ್ರು ಅಂತಂದ್ರೆ ಅಲ್ಲೂ ಹೋಗಿ ಕೈ ಕುಲುಕ್ತಾರೆ, ಅಲ್ಲೂ ಡಿನ್ನರು, ಲಂಚು ಅಥವಾ ಬ್ರೇಕ್ಫಾಸ್ಟ್ ಇವೆಲ್ಲವೂ ನಡೆಯುತ್ತೆ. ಹಾಗಾಗಿ ಆ ತರದೊಂದು ತೀರ್ಮಾನವನ್ನ ಯಾಕೆ ತಗೊಳಕ್ ಸಾಧ್ಯ ಆಗೋದಿಲ್ಲ ಸಿದ್ದರಾಮಯ್ಯ? ಭಾರತದ ಸಂದರ್ಭದಲ್ಲಿ ಜ್ಯೋತಿ ಬಸು ಅವ್ರನ್ನ ಬಿಟ್ರೆ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಜ್ಯೋತಿ ಬಸು ಅವ್ರನ್ನ ಬಿಟ್ರೆ, ಒಂದ್ ಹಂತದಲ್ಲಿ ಅಧಿಕಾರ ಸಾಕು ನನಗೆ, ಬೇರೆಯವ್ರನ್ನ ನನ್ನ ಉತ್ತರಾಧಿಕಾರಿಯಾಗಿ ಬೇರೆಯವ್ರನ್ನ ನೇಮಕ ಮಾಡಿ ಅಂತ ಹೇಳಿದಂತ ಚೀಫ್ ಮಿನಿಸ್ಟರ್ಗಳು ಯಾರಿದ್ದಾರೆ ನೋಡಿ, ತೋರಿಸಿ ನೋಡೋಣ ಬೇಕಿದ್ರೆ. ಯಾರು ಕಾಣಿಸ್ತಿಲ್ಲ, ನನ್ಗಂತೂ ಕಾಣಿಸ್ತಿಲ್ಲ. ಅದೇ ಹೇಳ್ತೀನಿ ನಾನು, ಸಿದ್ದರಾಮಯ್ಯನವ್ರು ನೋಡಿ. ಅಲ್ಲ ಇಂದಿರಾ ಗಾಂಧಿ ಅವರು ಒಂದ್ಸರಿ ಕೇರಳದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಅಧಿಕಾರ ಅನ್ನೋದು ಹುಲಿ ಸವಾರಿ ಇದ್ದಂಗೆ ಅಂತ. ಹುಲಿ ಸವಾರಿ ಹೆಂಗೆ ಅಂದ್ರೆ, ಹುಲಿ ಮೇಲಿಂದ ಕೆಳಗಡೆ ಇಳಿದ್ರೆ, ಸವಾರಿ ಮಾಡೋನ್ ಕೆಳಗಡೆ ಇಳಿದ್ರೆ ಹುಲಿ ಅವನ್ನ ತಿಂದಾಕ್ಬಿಡುತ್ತಂತೆ. ಹಂಗೆ ರಾಜಕೀಯ ಸನ್ಯಾಸಿಗಳಿಗೆ ಯಾರಿದ್ದಾರೆ ಬೇಡ ಈ ಸಂದರ್ಭದಲ್ಲಿ. ಎಲ್ರಿಗೂ ಕೂಡ ಸಾಯ್ತಾರೆ ಅನ್ನೋದಕ್ಕೂ ಕೂಡ ನಾನು ಮುಖ್ಯಮಂತ್ರಿಯಾಗಿ ಸಾಯ್ಬೇಕು, ನಾನು ಪ್ರಧಾನಿಯಾಗಿ ಸಾಯ್ಬೇಕು, ನಾನು ಮಂತ್ರಿಯಾಗಿ ಸಾಯ್ಬೇಕು, ನಾನು ಶಾಸಕರಾಗಿ ಸಾಯ್ಬೇಕು ಅನ್ನೋರು ಬೇಕಾದ ಜನ ಇದ್ದಾರೆ ನಮ್ಮ ನಡುವೆ. ಹಂಗೆಂತದಲ್ಲಿ ಈ ತರದ ಇದನ್ನ ಎಕ್ಸ್ಪೆಕ್ಟ್ ಮಾಡೋದು ಸರಿಯಲ್ಲ. ಹಂಗೆ ಸಿದ್ದರಾಮಯ್ಯನವ್ರು ಕೂಡ ನೋಡಿ, ಅವ್ರ ಮಗ ಹೇಳಿದ್ರು, ಯಾರು ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ, ನಮ್ಮಪ್ಪ ರಾಜಕಾರಣ ಸದ್ಯ ಕಾಲದಲ್ಲಿದ್ದಾರೆ ಅಂತ. ಅದು ನಾವು ಬೇರೆಯವ್ರು ಹೇಳಿದ್ರೆ ಅದು ಬಹಳ ದೊಡ್ಡ ಇದಾಗ್ತಿತ್ತು. ಯತೀಂದ್ರ ಹೇಳಿದ್ರಿಂದ ಅಂತ ಏನು ಸದ್ದು ಮಾಡ್ಲಿಲ್ಲ, ಹೇಳಿಕೆ ದೊಡ್ಡ ವಿವಾದ ಆಗ್ಲಿಲ್ಲ. ಆದ್ರೆ ಅದನ್ನ ಹೇಳಿದ್ಮೇಲಾದ್ರೂ ಸಿದ್ದರಾಮಯ್ಯನವರು ತಿಳ್ಕೊಂಡು ಬಿಡ್ಬೋದಾಗಿತ್ತು, ಆದ್ರೆ ಬಿಡ್ಲಿಲ್ಲ.
ಅಂದ್ರೆ ಅರ್ಥ ಅವ್ರು ಇನ್ನೂ ಅಧಿಕಾರ ಕಂಡ್ಕೊಂಡಿದ್ದಾರೆ. ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಇವತ್ತು ಹೇಳಿದ್ದಾರೆ ಅವ್ರು. ನಾನೇ ಬಜೆಟ್ ಮಂಡಿಸ್ತೀನಿ ಅಂತ ಹೇಳಿದ್ದಾರೆ. ಆಲ್ ದಿ ಬೆಸ್ಟ್ ಅಂತ ಬಹಳ ಸರ್ಕ್ಯಾಸ್ಟಿಕ್ ಆಗಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ 2000 ನೋಡಿ, ಸಿದ್ದರಾಮಯ್ಯನವ್ರಿಗೆ ಹೋಲಿಸಿದ್ರೆ ಡಿ ಕೆ ಶಿವಕುಮಾರ್ಗೆ ಇನ್ನು 15 ವರ್ಷ ರಾಜಕಾರಣ ಮಾಡ್ಬೋದು. ಈಗ ಅವ್ರಿಗೆ 64-65 ವರ್ಷ, 80 ವರ್ಷದವರೆಗೂ ರಾಜಕಾರಣ ಮಾಡ್ಬೋದು. ಸೊ ಹಂಗಾಗಿ ಇವರಿಬ್ರು ಸರ್, ಈಗ ಅವ್ರು ಕ್ಲೈಮ್ ಮಾಡ್ತಿರೋದು ಒಂದು 2023 ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರಷ್ಟೇ ಶ್ರಮ ಹಾಕಿರೋದು ಡಿ ಕೆ ಶಿವಕುಮಾರ್. ಈಗೇನೋ ಶ್ರಮ ಹಾಕಿದ್ರೆ ನನಗೆ ಅಧಿಕಾರ ಬೇಕು ಅಂತ ಅಂದ್ರೆ ಆಯ್ತು, ನಿಮ್ಗೆ ಇನ್ನೂ ಒಂದು 15 ವರ್ಷ ಸಮಯ ಇದೆ ಅಂತ ಹೇಳ್ಬೋದು. ಇವತ್ತಿನ ನಿಮ್ಗೆ ಲೈಫ್ ಸ್ಪ್ಯಾಮ್ ಅಂತ ಬಂದ ಸಂದರ್ಭದಲ್ಲಿ ನಾವ್ ಯಾವ ಲೈಫ್ ಸ್ಪ್ಯಾಮ್ ಅನ್ನು ಹೇಳಕ್ ಆಗೋದಿಲ್ಲ. ಇವ್ರಿಗಿಷ್ಟೇ ಆಯಸ್ಸು, ಇವ್ರಿಗಿಷ್ಟೇ ರಾಜಕೀಯ, ಅದೇನು ಕೂಡ ಹೇಳಕ್ ಆಗೋದಿಲ್ಲ. ಕರೆಕ್ಟ್. ಆದ್ರೆ ಶ್ರಮ ಹಾಕಿದ್ರಲ್ಲಿ ನೀವ್ ಹೇಳಿದ್ ನಿಜ. ಶ್ರಮ ಹಾಕಿದ್ರಲ್ಲಿ ಸಿದ್ದರಾಮಯ್ಯನವರಷ್ಟೇ ಡಿ ಕೆ ಶಿವಕುಮಾರ್ ಶ್ರಮ ಹಾಕಿದ್ದಾರೆ. ಒಂದ್ ಹಂತದಲ್ಲಿ ಅವ್ರಿಗಿಂತ ಜಾಸ್ತಿ ಶ್ರಮ ಹಾಕಿದ್ದಾರೆ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಸಂಪನ್ಮೂಲ ಕ್ರೋಢೀಕರಿಸೋದ್ರಲ್ಲಿ, ಸಂಪನ್ಮೂಲ ಸಂಗ್ರಹ ಮಾಡೋದ್ರಲ್ಲಿ ಸಿದ್ದರಾಮಯ್ಯನವ್ರಿಗೆ ಶಿವಕುಮಾರ್ ಜೊತೆಗೆ ಸರಿಗಟ್ಟಕ್ಕಾಗಲ್ಲ. ಶಿವಕುಮಾರ್ ಅದ್ರಲ್ಲಿ ಹತ್ತಿದ ಕೈ. ಸಂಪನ್ಮೂಲ ಕ್ರೋಢೀಕರಿಸ್ತಾರೆ, ಪಕ್ಷ ಕಟ್ತಾರೆ, ಪಕ್ಷಕ್ಕೆ ಕೊಡ್ತಾರೆ, ಚುನಾವಣೆ ಕೊಡ್ತಾರೆ, ಸಂಘಟನೆ ಕೊಡ್ತಾರೆ. ಆದ್ರೆ ಸಿದ್ದರಾಮಯ್ಯನವ್ರಿಗೆ ಆ ತಾಕತ್ ಇಲ್ಲ ಅಂತ ನನ್ನ ಭಾವನೆ. ಆದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇವರಿಬ್ಬರನ್ನು ಕೂರಿಸಿ ಮಾತುಕತೆ ಮಾಡ್ತಾರೆ ಅಂತ ನನ್ಗನ್ಸುತ್ತೆ. ಆದ್ರೆ ಈಗಂತೂ ಸದ್ಯಕ್ಕಂತೂ ಮಾತಾಡಲ್ಲ. ಯಾಕೆಂದ್ರೆ ಇದು ಒಂದ್ ರೀತಿ ಈಗ ತಾನೇ ಯುದ್ಧ ಮುಗ್ದಿದೆ. ಯುದ್ಧದ ನಂತರದ ಇದು ಅವಧಿ ಇದು. ಈ ಯುದ್ಧದಲ್ಲಿ ಸೋಲಾಗಿದೆ. ಈ ಸೋತಾಗ ಮತ್ತೆ 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 ಪಕ್ಷಕ್ಕೆ ಹಾನಿಯಾಗುವಂತ ಕೆಲಸಗಳನ್ನ ಹೈಕಮಾಂಡ್ ಮಾಡಲ್ಲ ಅಂತ ನನ್ನ ಅಭಿಪ್ರಾಯ. ಇದೆಲ್ಲದ ನಡುವೆ ಮುಖ್ಯವಾದ ಅಂಶವನ್ನ ನಾವು ಗಮನಿಸ್ಬೇಕು. ಏನು ಅಂತಂದ್ರೆ, ಒಂದು ಸಾರ್ವಜನಿಕ ಅಭಿಪ್ರಾಯ ರೂಪುಗೊಳ್ಳೋದಿಲ್ಲ, ಅದು ಬಹಳ ಮುಖ್ಯ. ಬೇರೆ ಬೇರೆ ಸಂದರ್ಭದಲ್ಲಿ ಇಲ್ಲಿ ತನಕ ಡಿ ಕೆ ಶಿವಕುಮಾರ್ ಅವರನ್ನ, ಅವರ ನಡವಳಿಕೆ, ಅವರ ವ್ಯಕ್ತಿತ್ವ, ಅವರ ಹುಂಬತನ, ಅಹಂಕಾರ ಅಂತನಾದ್ರೂ ಕರೀರಿ, ಆ ಎಲ್ಲಾ ಕಾರಣಕ್ಕಾಗಿ ವಿರೋಧ ಮಾಡ್ತಿದ್ದಂತ ಒಂದು ವಲಯವೂ ಕೂಡ ಅವ್ರ ಬಗ್ಗೆ ಅನುಕಂಪವನ್ನು ವ್ಯಕ್ತಪಡಿಸ್ತಾ ಇದೆ. ಎಟ್ ದಿ ಸೇಮ್ ಟೈಮ್ ಸಿದ್ದರಾಮಯ್ಯನವರ ಅಂದ್ರೆ ಕಟ್ಟ ಅಭಿಮಾನಿಗಳು ಅಂತ ಅನ್ನೋರು ಕೂಡ ಅವ್ರ ಅಧಿಕಾರಕ್ಕಾಗಿ ಅಂಟ್ಕೊಂಡಿದ್ದಾರೆ. ಯಾಕೆ ಈ ಸಂದರ್ಭದಲ್ಲಿ ಬಿಡಬಾರ್ದು, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಾ ಸಂದರ್ಭದಲ್ಲಿ ನಿಂತಿದ್ದಾರಲ್ಲ ಡಿ ಕೆ ಶಿವಕುಮಾರ್ ಅಂತ. ಈ ತರದೊಂದು ಅಭಿಪ್ರಾಯ ಬದಲಾವಣೆ ಸಾರ್ವಜನಿಕವಾಗಿ ಆಗ್ತಾ ಇದೆ, ಶಿಫ್ಟ್ ಆಗ್ತಾ ಇದೆ. ಅದನ್ನ ನೀವು ಗಮನಿಸಿರ್ಬೋದು. ಒಂದು ಮಟ್ಟಿಗಂತೂ ಆಗ್ತಾ ಇದೆ. ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ? ಅಲ್ಲ ಮೇಡಮ್, ನಿಮ್ಗೆ ಹೇಳ್ತೀನಿ, ಆನ್ ಇಸ್ ಓನ್ ಸಿದ್ದರಾಮಯ್ಯನವ್ರ ಅಧಿಕಾರ ಬಿಡ್ತಾರ ಅಂದ್ರೆ ಖಂಡಿತವಾಗಿ ಬಿಡಲ್ಲ. ಸಿದ್ದರಾಮಯ್ಯನವ್ರ ಜಾಗದಲ್ಲಿ ನೀವಿರ್ಲಿ ಅಥವಾ ನಾನಿರ್ಲಿ, ಯಾರು ಕೂಡ ಬಿಡಲ್ಲ ಅಧಿಕಾರನ. ಅಧಿಕಾರವನ್ನ ಸಿದ್ದರಾಮಯ್ಯನವರಿಂದ ಡಿ ಕೆ ಶಿವಕುಮಾರ್ಗೆ ಹಸ್ತಾಂತರ ಮಾಡ್ಬೇಕು ಅಂದ್ರೆ ಕಾಂಗ್ರೆಸ್ ಹೈಕಮಾಂಡು ರಂಗ ಪ್ರವೇಶ ಮಾಡ್ಬೇಕು. ನಾನು ಚಂದ್ರಶೇಖರ್ ಅವರ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ, ರಂಗಭೂಮಿ ಭಾಷೆಯಲ್ಲಿ ಹೇಳ್ತೀನಿ. ಕಾಂಗ್ರೆಸ್ ಹೈಕಮಾಂಡ್ ರಂಗ ಪ್ರವೇಶ ಮಾಡ್ಬೇಕು. ಅತ್ಯಂತ ಸ್ಟ್ರಾಂಗ್ ಆದ ಧ್ವನಿಯಲ್ಲಿ, ಗಟ್ಟಿಯಾದ ಧ್ವನಿಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಹೇಳ್ಬೇಕು, ಇಲ್ಲ ನೀವು 2023 ಸಂದರ್ಭದಲ್ಲಿ ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ ನಡೆದಂತ ಒಪ್ಪಂದದಂತೆ ನೀವು ಅಧಿಕಾರ ಬಿಟ್ಕೊಡಿ ಡಿ ಕೆ ಶಿವಕುಮಾರ್ಗೆ ಅಂತ ಹೇಳ್ಬೇಕಾಗತ್ತೆ. ಆದ್ರೆ ಆತರ ಹೇಳ್ತಿಲ್ಲ. ಯಾಕೆ ಅಂದ್ರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಹೇಳೋಂತ ಪರಿಸ್ಥಿತಿ ಇಲ್ಲ. ನಾನು ಚಂದ್ರು ಎಲ್ಲ ಹೇಳಿದ್ವಿ ನಿಮ್ಗೆ, ಈಗ ಹೇಳೋಂತ ಪರಿಸ್ಥಿತಿ ಇಲ್ಲ. ಹಾಗಾಗಿ ಇದು ಸಿದ್ದರಾಮಯ್ಯನವ್ರಿಗೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವಂತ ಒಂದು ಅವಕಾಶ ಸಿಕ್ಕಿದೆ. ತಪ್ಪಿಸ್ಕೊಳ್ತಾರೆ. ಕಾಂಗ್ರೆಸ್ ಕೂಡ ಹಿಂದಿನ ಇತಿಹಾಸ ನೋಡಿದ್ರೆ ನಿರ್ಧಾರ ತಗೊಳ್ದೇ ಇರೋದೇ ಒಂದು ನಿರ್ಧಾರ. ಅಂದ್ರೆ ಡಿಸಿಷನ್ ನಾಟ್ ಮೇಕಿಂಗ್ ಡಿಸಿಷನ್ ಇಟ್ ಸೆಲ್ಫ್ ಎ ಡಿಸಿಷನ್. ಹಂಗಾಗಿ ಕಾಂಗ್ರೆಸ್ ಕೂಡ ಈ ಸಂದರ್ಭದಲ್ಲಿ ಏನು ಮಾತಾಡೋದಿಲ್ಲ. ಯಾಕೆಂದ್ರೆ ಇವರು ರಾಜ್ಯ ಉಸ್ತುವಾರಿಗಾಗ್ಲಿ, ಕೆ ಸಿ ವೇಣುಗೋಪಾಲ್ಗಾಗ್ಲಿ ಅಥವಾ ಖರ್ಗೆ ಅವ್ರಿಗಾಗ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ ನಂತರ, ಚರ್ಚೆ ಮಾಡಿದ ನಂತರ ಅಲ್ಲಿಂದ ಏನಾದ್ರು ಕಮ್ಯುನಿಕೇಶನ್ ಬರ್ಬೋದು. ಸೋಫಾರ್ ಇವ್ರು ಯಾರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ದಂಗೆ ಕಾಣಿಸ್ತಿಲ್ಲ. ಈ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಏನ್ ಕಮ್ಯುನಿಕೇಶನ್ ಬರುತ್ತೆ ಅದನ್ನೇ ಕಮ್ಯುನಿಕೇಟ್ ಮಾಡ್ತಾರೆ. ಆಮೇಲೆ ಇವ್ರನ್ನ ಈಗ ಮಾಡ್ಬೇಕಾಗಿರೋದ್ ಕೆಲಸ ಏನು ಅಂದ್ರೆ, ಕಾಂಗ್ರೆಸ್ಸಿನ ನಾಯಕರುಗಳು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ನ ಕರೆದು ಸ್ವಲ್ಪ ತಡೀರಪ್ಪ, ಸ್ವಲ್ಪ ಸಮಯ ಕೊಡಿ, ಹೈಕಮಾಂಡ್ಗೆ ಆಲೋಚನೆ ಮಾಡೋದಕ್ಕೆ, ತೀರ್ಮಾನ ತಗೊಳ್ಳೋದಕ್ಕೆ ಒಂದ್ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿ ಟೈಮ್ ಬೈ ಮಾಡ್ಬೇಕು. ಟೈಮ್ ಬೈ ಮಾಡಿದ್ರೆ ಸ್ವಲ್ಪ ವಾತಾವರಣ ಶಾಂತವಾಗುತ್ತೆ. ಹಾಗಾದಾಗ ಏನಾದ್ರು ಸ್ವಲ್ಪ ತೀರ್ಮಾನ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ ಮೇಡಮ್. ಇಲ್ಲ, ನಾನು ಆಗ್ಲೇ ಹೇಳಿದ್ದು ನಿಮ್ಗೆ, ನೀವು ಸರಿಯಾಗಿ ಕ್ಯಾಚ್ ಮಾಡ್ಲಿಲ್ಲ. ನಾ ಹೇಳಿದ ಮಾತನ್ನ ಕ್ಯಾಚ್ ಮಾಡ್ಲಿಲ್ಲ. ನೋಡಿ, ಅನುಕಂಪ ಅನ್ನೋದು ಸಾರ್ವಜನಿಕವಾಗಿ ವ್ಯಕ್ತ ಆದ್ರೆ ಏನೋ ಪ್ರಯೋಜನ ಇಲ್ಲ. ಕಾಂಗ್ರೆಸ್ ಶಾಸಕರ ವಲಯದಲ್ಲಿ ಏನಾದ್ರೂ ಅನುಕಂಪ ವ್ಯಕ್ತ ಆಗಿ
ಶಿವಕುಮಾರ್ ಕಡೆ ಹೆಚ್ಚಿನ ಜನಗಳು ಹೆಚ್ಚಿನ ಬೆಂಬಲ ಸಿಕ್ಕಿದ್ರೆ ಶಿವಕುಮಾರ್ ಅವ್ರಿಗೆ, ಆಗ ಶಿವಕುಮಾರ್ ಒಂದು ಏನಂತೀರಿ ಕನ್ಫ್ರಂಟೇಷನ್ ಗಿಳಿಬಹುದು ಸಿದ್ದರಾಮಯ್ಯನವ್ರ ಜೊತೆಗೆ. ಆಮೇಲೆ ನೀವ್ ಹೇಳದಂತ ಅನುಕಂಪ ಇದೆಯಲ್ಲ, ಅನುಕಂಪ ಸಾರ್ವಜನಿಕವಾಗಿ ಅಥವಾ ಶಾಸಕರ ವಲಯದಲ್ಲ, ಗಾಂಧಿ ಕುಟುಂಬದಲ್ಲೇ ಇದೆ. ಗಾಂಧಿ ಕುಟುಂಬದಲ್ಲಿ ನಿಮ್ಗೆ ಸೋನಿಯಾ ಗಾಂಧಿ ಅವ್ರಿಗೆ ಶಿವಕುಮಾರ್ ಬ್ಲೂ ಐಡ್ ಬಾಯ್. ಯಾಕೆ ಅಂದ್ರೆ ಅವರು ಗುಜರಾತ್ ಎಂ.ಎಲ್.ಎಗಳನ್ನ ಅಹಮದ್ ಪಟೇಲ್ ಅವ್ರನ್ನ ರಾಜ್ಯಸಭೆಗೆ ಕಳಿಸುವಂತ ಸಂದರ್ಭದಲ್ಲಿ ಈಗಲ್ಟನ್ ರೆಸಾರ್ಟ್ ಕರ್ಕೊಂಡ್ಬಂದು ಇಟ್ಕೊಂಡಿದ್ರು, ಅವ್ರನ್ನ ಜೋಪಾನ ಮಾಡಿದ್ರು, ನೀವು ನೋಡಿದ್ರಿ ಅದನ್ನ. ಆ ಸಂದರ್ಭದಲ್ಲಿ ಮೋದಿ ಮತ್ತೆ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರ ವಿರೋಧನ ಎದುರಿಸಿದ್ರು. ಅದಕ್ಕಾಗಿ ಅವರು ಅನುಭವಿಸಿದಂತ ಕಷ್ಟ ನಷ್ಟ ಇದೆಯಲ್ಲ, ಬೇರೆ ಯಾರು ಅನುಭವಿಸಕ್ ಸಾಧ್ಯ ಇಲ್ಲ. ಅವೆಲ್ಲವೂ ಕರೆಕ್ಟ್. ಅವ್ರು ಕಾಂಗ್ರೆಸ್ಗೆ ಕಟ್ಟಾಳು, ಕಾಂಗ್ರೆಸ್ನ ನಿಷ್ಠಾವಂತ ನಾಯಕ, ಕಾಂಗ್ರೆಸ್ ಬಿಟ್ರೆ ಅವ್ರು ಇರಲ್ಲ, ಬೇರೆ ಪಕ್ಷಗಳಿಗೆ ಹೋಗೋ ಬಗ್ಗೆ ಅವ್ರ ಆಲೋಚನೆ ಮಾಡಲ್ಲ, ಇವೆಲ್ಲವೂ ಸರಿ. ಆದ್ರೆ ಇಷ್ಟೇ ಸಿದ್ದರಾಮಯ್ಯನವ್ರ ಅಧಿಕಾರ ಬಿಡೋದಕ್ಕೆ ಕಾರಣ ಆಗತ್ತಾ ಅಂತ ನೀವು ನೋಡಿದ್ರೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರು ಗಟ್ಟಿ ಧ್ವನಿಯಲ್ಲಿ ಇಲ್ಲ ನೀವು ಶಿವಕುಮಾರ್ ಅವಕಾಶ ಮಾಡ್ಕೊಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಗಟ್ಟಿಯಾಗಿ, ಅವಾಗೇನಾದ್ರು ಅವರು ಏನಾದ್ರು ಅಧಿಕಾರ ಬಿಟ್ಕೊಡ್ತಾರ ಅಂತ ಯೋಚನೆ ಮಾಡೋದು. ಈ ಸಂದರ್ಭದಲ್ಲಿ ಆ ತರದ ನಿರ್ಧಾರಗಳನ್ನ ತಗೊಂಡ್ರೆ ಪಕ್ಷ ಗ್ಯಾರಂಟಿ ತೊಂದರೆಗೊಳಗಾಗತ್ತೆ, ಸಮಸ್ಯೆಯನ್ನು ಎದುರಿಸುತ್ತೆ. ಓಕೆ, ಇನ್ನೊಂದು ನಂಜನಗೌಡ್ರೆ, ಇನ್ನೊಂದು ಆಯಾಮ ಇದೆ. ಏನು ಅಂತಂದ್ರೆ ಮುಂದಿನ ವರ್ಷ 2026ರಲ್ಲಿ ಕೇರಳ ಮತ್ತು ತಮಿಳುನಾಡು, ದಕ್ಷಿಣದ 2 ರಾಜ್ಯಗಳು, ಕರ್ನಾಟಕದ ಗಡಿ ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತೆ. ಈಗ ಉತ್ತರವನ್ನ ಬಹುತೇಕ ತನ್ನ ತೆಕ್ಕೆಗೆ ತಗೊಂಡಿರುವಂತ ಬಿಜೆಪಿಗೆ ದಕ್ಷಿಣ ಬಹಳ ಮುಖ್ಯ, ಅದರಲ್ಲೂ ಕೂಡ ತಮಿಳುನಾಡು ಮತ್ತು ಕೇರಳ ಎರಡೂ ಬಹಳ ಮುಖ್ಯ. ತಮಿಳುನಾಡಿನಲ್ಲಂತೂ ಶತ ಪ್ರಯತ್ನ ಹಾಕ್ತಿದ್ದಾರೆ. ಈ ಎರಡೂ ಕಡೆಗೆ ಅಧಿಕಾರವನ್ನು ಹಿಡಿಬೇಕು ಅಂದ್ರೆ ಕಾಂಗ್ರೆಸ್ ನಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋದು ಕೂಡ ಮುಖ್ಯ ಆಗುತ್ತೆ. ಈ ತರದೊಂದು ಆಪ್ಷನ್ ಇದ್ರೆ, ರಾಜಕೀಯದಲ್ಲಿ ಯಾವುದು ಶಾಶ್ವತ ಅಲ್ಲ, ಯಾರು ಎಲ್ ಬೇಕಾದ್ರೂ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಹೋಗ್ಬೋದು. ಇಲ್ಲ ಇವ್ರು ನಾವು ಕಾಂಗ್ರೆಸ್ಗರೇ ಅಂತ ಗುರುತಿಸ್ಕೊಂಡಿದ್ದ ಎಸ್.ಎಂ. ಕೃಷ್ಣ ಕೊನೆಗೆ ಏನಾದ್ರು ಅಂತ ನೋಡಿದೀವಿ, ಅಥವಾ ಗುಲಾಂ ನಬಿ ಆಜಾದ್ ತರದವ್ರು ನೋಡಿದೀವಿ. ಹೀಗಿರೋ ಸಂದರ್ಭದಲ್ಲಿ ಶಿವಕುಮಾರ್ ಇಲ್ಲ ಪಕ್ಷನಿಷ್ಠರಾಗಿ ಇರ್ತಾರೆ ಎಲ್ಲಾ ಹಂತಕ್ಕೂ ಅಂತ ಹೇಳೋಕ್ ಆಗೋದಿಲ್ಲ. ಬಿಜೆಪಿ ಕೂಡ ಪ್ರಯತ್ನ ಹಾಕ್ಬೋದು ಈ ಚುನಾವಣೆ ದೃಷ್ಟಿಯಿಂದ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ, ಈ ಆಯಾಮದ ಬಗ್ಗೆ? ನೋಡಿ, ನಾನು ಆಗ್ಲೇ ಈಗಲ್ಟನ್ ರೆಸಾರ್ಟ್ ಬಗ್ಗೆ ನಿಮ್ಮ ಮಾತಾಡಿದೆ. ಗುಜರಾತ್ ಎಂ.ಎಲ್.ಎ ಕರ್ಕೊಂಡ್ಬಂದು ಇಟ್ಕೊಂಡಿದ್ದೆ 2017ರಲ್ಲಿ ಹೇಳಿದೆ. ಆಗ್ಲೇ ಅಮಿತ್ ಶಾ ಡಿ.ಕೆ. ಶಿವಕುಮಾರ್ ಬಹಳ ರಿಲೇಬಲ್ ಸೋರ್ಸ್ ನಾನು ನಿಮ್ಗೆ ಹೇಳೋದು, ಡಿ.ಕೆ. ಶಿವಕುಮಾರ್ಗೆ ಒಂದು ಅಟ್ರಾಕ್ಟಿವ್ ಆಫರ್ ಕೊಟ್ರು. ನೀವು ಬಂದ್ಬಿಡಿ, ನಿಮ್ಮ ಎಂ.ಎಲ್.ಎಗಳನ್ನ ಬಿಡುಗಡೆ ಮಾಡಿ, ನೀವು ನಮ್ಮ ಪಕ್ಷಕ್ಕೆ ಬನ್ನಿ, ನಿಮ್ಮನ್ನ ಏನ್ ಬೇಕಾದ್ರೂ ನೀವು ಯಾವ ಸ್ಥಾನಮಾನ ಕೇಳ್ತೀರಿ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅವನ್ನೆಲ್ಲ ಡಿ.ಕೆ. ಶಿವಕುಮಾರ್ ಧಿಕ್ಕರಿಸಿದ್ರು. ಇದು ನಾನು ಹೇಳ್ತಾ ಇರೋದು ಬಹಳ ರಿಲೇಬಲ್ ಸೋರ್ಸ್. ಹಂಗಾಗಿ ಇನ್ ಮುಂದೆ ಕೂಡ ಡಿ.ಕೆ. ಶಿವಕುಮಾರ್ ಪಕ್ಷವನ್ನ ಬಿಟ್ಟು ಬಿಜೆಪಿಗೆ ಹೋಗ್ತಾರೆ ಅಥವಾ ಮತ್ತೊಂದು ಪಕ್ಷಕ್ಕೆ ಹೋಗ್ತಾರೆ ಅಂತ ನನ್ಗನ್ಸಲ್ಲ. ಯಾಕೆ ಅಂದ್ರೆ ಶಿವಕುಮಾರ್ ಇಲ್ಲಿ ನಂಬರ್ 2 ಇದರಲ್ಲಿದ್ದಾರೆ, ಪೊಸಿಷನ್ ಇದ್ದಾರೆ ಕಾಂಗ್ರೆಸ್ನೊಳಗೆ, ಕಾಂಗ್ರೆಸ್ ಸರ್ಕಾರದಲ್ಲಿ. ಬೇರೆ ಪಕ್ಷಕ್ಕೆ ಹೋದ್ರೆ ಅವ್ರ ಹತ್ರೊಳಗೆ 11ನೇ ಅವ್ರು ಆಗ್ತಾರೆ, ಅವ್ರಿಗೆ ಇಂಪಾರ್ಟೆನ್ಸ್ ಕಮ್ಮಿ ಆಗುತ್ತೆ. ಅವ್ರನ್ನ ಕರ್ಕೊಂಡಾಗ ರೆಡ್ ಕಾರ್ಪೆಟ್ ಹಾಸ್ಬೋದು, ಆನಂತರ ಅವ್ರಿಗೆ ಈಗ ನಂಬರ್ 2 ನಲ್ಲಿ ಇದ್ದವರು ಬಿಜೆಪಿಗೆ ಹೋಗಿ ಕೇಂದ್ರ ಮಂತ್ರಿ ಆಗಿರೋದು, ಪೈಲಟ್ ತರದವ್ರನ್ನ ನೋಡಿದೀವಿ ಈಗಾಗ್ಲೇ. ಸಾರಿ, ಸಿಂಧ್ಯಾ ತರದವ್ರನ್ನ ಅಲ್ಲ, ಇಲ್ಲೇ ಉಪಮುಖ್ಯಮಂತ್ರಿ ಆಗಿದಾರಲ್ಲ ಮೇಡಮ್, ಕೇಂದ್ರದಲ್ಲಿ ಮಂತ್ರಿ ಯಾಕೆ ಆಗ್ತಾರೆ ಅವರು? ಅವ್ರಿಗೆ ಆಗ್ಬೇಕಾಗಿರೋದು, ಇಮಿಡಿಯೇಟ್ ಆಗ್ಬೇಕಾಗಿರೋದು ನಂಬರ್ 1 ಆಗ್ಬೇಕು. ನಂಬರ್ 1 ಆಗ್ಬೇಕು ಅಂದ್ರೆ ನಂಬರ್ 2 ಇಂದ ನಂಬರ್ 1 ಹೋಗ್ಬೇಕು. ಹಂಗಾಗಿ ಅವ್ರು ಕೇಂದ್ರದಲ್ಲಿ ಹೋಗಿ ಮಂತ್ರಿ ಆಗದಿದ್ರೆ UPA ಸರ್ಕಾರದಲ್ಲೇ ಆಗ್ತಿದ್ರು ಅವರು. ಹಿಂದೆ 2004ರಿಂದ 2014 ಅಧಿಕಾರದಲ್ಲಿ ಇತ್ತಲ್ಲ, ಆ ಸಂದರ್ಭದಲ್ಲಿ ಅವ್ರು ಹೋಗ್ಬೋದಿತ್ತು. ಆದ್ರೆ ಅವ್ರ ಆಸಕ್ತಿ ತೋರಿಸ್ಲಿಲ್ಲ. ಶಿವಕುಮಾರ್ ಇರೋದು ಯಾವತ್ತಾದ್ರೂ ಒಂದ್ ದಿವಸ ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋ ಒಂದು ಕನಸುಗಳನ್ನ ಅವ್ರು ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರು ಕಾಂಗ್ರೆಸ್ನಲ್ಲೇ ಮುಂದುವರಿತಾರೆ. ಬಿಜೆಪಿಗೆ ಹೋಗಿ ಅವ್ರು ಅದ್ರೊಳಗೆ 11ನೇ ಅವ್ರಿಗೆ ಇಷ್ಟಪಡಲ್ಲ. ಇದು ನಾನು ಹೇಳ್ತಾ ಇರೋದು. ಮತ್ತೆ ಅವಕಾಶಗಳು, ಈ ಪ್ರಶ್ನೆಗೆ ಚಂದ್ರಶೇಖರ್ ಅವರಿಂದ ಉತ್ತರ ತಗೊಂಡ್ಬಿಡ್ತೀನಿ. ಚಂದ್ರಶೇಖರ್ ಅವ್ರು, ನಿಮ್ಗೆ ಏನ್ ಅನ್ಸುತ್ತೆ? ದಕ್ಷಿಣ ರಾಜ್ಯಗಳಲ್ಲಿ ಇರುವಂತ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಬಿಜೆಪಿ ಒಂದು ಪ್ರಯತ್ನವನ್ನಂತೂ ಹಾಕತ್ತೆ ಅಂತ ಅಂದುಕೊಂಡ್ರೆ, ಅಧಿಕಾರವೇ ಸಿಗೋದಿಲ್ಲ ಅಂತ ಸಂದರ್ಭ ಬಂದಾಗ ಡಿ.ಕೆ. ಶಿವಕುಮಾರ್ ಇಲ್ಲ ನನ್ನ ಪಕ್ಷಕ್ಕಾಗಿ ದುಡಿತೀನಿ ಅಂತಾನೆ. ಯಾರು ಈಗ ನಂಜನೇಗೌಡ್ರೆ, ನೀವ್ ಹೇಳಿದ್ರಲ್ಲ, ಯಾರು ನೀವು ಅಧಿಕಾರ ಬಿಟ್ಕೊಡಲ್ಲ, ನಾವು ಅಧಿಕಾರ ಬಿಟ್ಕೊಡಲ್ಲ ಅನ್ನೋ ಹೊತ್ತಿಗೆ, ಹಂಗೆ ನನ್ಗೆ ಇಲ್ಲಿ ಅಧಿಕಾರ ಸಿಗಲ್ಲ ಅಂತ ನನ್ ಪಕ್ಷನಿಷ್ಠೆ ಅಂತ ಉಳ್ಕೊಳ್ತೀನಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ನನಗೆ ಎಲ್ಲ ಅಧಿಕಾರ ಸಿಗತ್ತ ಅಲ್ಲಿ ಹೋಗ್ತೀನಿ ಅಂತಾನು ಹೊರಡ್ಬೋದಲ್ಲ, ಆ ತರದೊಂದು ಇರತ್ತಲ್ಲ. ನೋಡಿ, ಈಗ ಒಂದೇ ನಿಮಿಷ ನಾನು ತಗೊಂಡ್ಬಿಡ್ತೀನಿ, ಆಮೇಲೆ ಚಂದ್ರಶೇಖರ್ ಅವ್ರು ಬಿಟ್ಕೊಡ್ತೀನಿ ಮಾತಾಡೋದಕ್ಕೆ. ನೋಡಿ, ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ, ಈಗ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಡಿ.ಕೆ. ಶಿವಕುಮಾರ್. ಮುಖ್ಯಮಂತ್ರಿ, ಆಲ್ಮೋಸ್ಟ್ ಮುಖ್ಯಮಂತ್ರಿ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ 2 ಸಮಾನಾಂತರ ಹುದ್ದೆಗಳು, 2 ಸಮಾನ. ಯಾವುದೇ ಒಂದು ಪ್ರಮುಖ ತೀರ್ಮಾನ ತಗೊಳ್ಬೇಕಾದ್ರೆ ಮುಖ್ಯಮಂತ್ರಿ ಮತ್ತೆ ಅಧ್ಯಕ್ಷರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಇಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾರೆ. ನೋಡಿ, ಈಗ ಇರೋಂತ ಆರೋಪ ಕರ್ನಾಟಕದಲ್ಲಿ
ರಾಜ್ಯದಲ್ಲಿ 2 ಪವರ್ ಸೆಂಟರ್ ಇದೆ ಅಂತ. ಒಂದು ಸಿಎಂ ಸಿದ್ದರಾಮಯ್ಯನವರು, ಇನ್ನೊಂದು DCM ಶಿವಕುಮಾರ್ ಅವರು. 2 ಪವರ್ ಸೆಂಟರ್ಗಳಿರೋದ್ರಿಂದಾನೇ ಈಗ ಸರ್ಕಾರ ನಿಷ್ಕ್ರಿಯವಾಗಿದೆ, ಆಡಳಿತ ನಿಷ್ಕ್ರಿಯ ಆಗಿದೆ ಅಂತ ಆಪಾದನೆ ಬರ್ತಾ ಇದೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗದೆ ಇರ್ಬೋದು, ಆದ್ರೆ ಅವ್ರ ಮಾತಿಗೆ ಅಷ್ಟೊಂದು ತೂಕ ಇದೆ, ಅಷ್ಟೊಂದು ಶಕ್ತಿ ಇದೆ. ಅವ್ರು ಹೇಳೋದು ಕಡೆಗಣಿಸಕ್ಕಾಗಲ್ಲ. ಬ್ಯೂರೋಕ್ರಸಿ ಹಾಗಾಗಿ ಇಲ್ಲ ಸರ್, ಈಗ ನೀವು ಹಿರಿಯರಿದ್ದೀರಿ, ಬಹಳ ರಾಜಕೀಯ ನೋಡಿದ್ದೀರಿ. ಆದ್ರೆ ಒಂದು ಪಕ್ಷದ ಅಧ್ಯಕ್ಷ ಸ್ಥಾನವನ್ನ ನಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೆಂಗ್ ಹೋಲಿಕೆ? ಈಗ ಸೋನಿಯಾ ಗಾಂಧಿ ಅವರು ನೋಡಕ್ ಹೋದ್ರೆ ಮನಮೋಹನ್ ಸಿಂಗ್ ಗಿಂತ ಹೆಚ್ಚು ಪವರ್ ಇತ್ತು, ಅವ್ರ ಕೈಲೇ ಎಲ್ಲ ಪವರ್ ಇತ್ತು. ಬಟ್ PM ಯಾರು, ಸಾಂವಿಧಾನಿಕ ಹುದ್ದೆ ಯಾರಿಗಿತ್ತು, ಪ್ರಧಾನಮಂತ್ರಿ ಯಾರು ಅಂತಂದ್ರೆ ಮನಮೋಹನ್ ಸಿಂಗ್ ಅವರೇ. ಇಲ್ಲೂ ಅಷ್ಟೇ ಪಕ್ಷದ ಅಧ್ಯಕ್ಷ ಇರ್ಬೋದು, ಆದ್ರೆ ಮುಖ್ಯಮಂತ್ರಿ ಹುದ್ದೆ ಯಾರದ್ದು, ಸಾಂವಿಧಾನಿಕವಾಗಿ ರಾಜ್ಯಪಾಲರ ನಂತರದಲ್ಲಿ ಯಾರು ಅತ್ಯುನ್ನತ ಹುದ್ದೆ ಅಂತ ಬಂದಾಗ ಸಿದ್ದರಾಮಯ್ಯನವರೇ ಬರ್ತಾರೆ ಹೊರತು ಪಕ್ಷದ ರಾಜ್ಯಾಧ್ಯಕ್ಷರು ಬರೋದಿಲ್ಲ. ಅದು ಬಹಳ ಮುಖ್ಯ ಆಗುತ್ತೆ. ಚರ್ಚೆಗಾಗಿ ನಾನು ಹೇಳ್ತೀನಿ ನಿಮ್ಗೆ. ಚರ್ಚೆಗೆ ನೀವು ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ವಿಚಾರ ಎತ್ಕೊಂಡ್ರಿ, ಚರ್ಚೆಗಾಗಿ ಹೇಳ್ತೀನಿ, ಆರ್ಗ್ಯುಮೆಂಟ್ ಕೇಕಲ್ಲ. ಮನಮೋಹನ್ ಸಿಂಗ್ ಹಿಂದೆ ಡ್ರೈವಿಂಗ್ ಫೋರ್ಸ್ ಇದ್ದವ್ರು ಯಾರು ಅಂತ ಹೇಳಿ ಬಹಳ ಜನಕ್ಕೆ ಗೊತ್ತಿದೆ. ಮನಮೋಹನ್ ಸಿಂಗ್ ಕೊನೆಗೆ ಅವರು ಸಾಯೋವರೆಗೂ ಕೂಡ ಪಾಪ ಅವ್ರಿಗೆ ಇದ್ದಿದ್ದು ರಬ್ಬರ್ ಸ್ಟಾಂಪ್ ಪ್ರಧಾನಮಂತ್ರಿ ಅಂತಾನೆ ಅವ್ರಿಗೆ ಇದ್ದಿದ್ದ ಹೆಸರು. ಅವರಂತ ಸ್ಟೇಟ್ಸ್ ಮನ್ ಮತ್ತೆ ನಮಗ್ ಸಿಗಲ್ಲ. ಅವರಂತ ಪ್ರಧಾನಮಂತ್ರಿ ಇಡೀ ಇಂಡಿಯಾದಲ್ಲಿ ಹುಡುಕಿದ್ರೆ ಮತ್ತೆ ಬರಲ್ಲ. ಹಿಂದೆ ಬಂದಿಲ್ಲ, ಮುಂದೆ ಬರ್ತಾರಲ್ಲ ಗೊತ್ತಿಲ್ಲ. ನೆಹರು ನಂತರ ಬಹಳ ಒಳ್ಳೆ ಪ್ರಧಾನಮಂತ್ರಿ, ಇಂದಿರಾ ಗಾಂಧಿ ನಂತರ ಒಳ್ಳೆ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಒಳ್ಳೆ ಎಕನಾಮಿಸ್ಟ್. ಆದ್ರೆ ನಾನು ಹೇಳಿದ್ದು KPCC ಅಧ್ಯಕ್ಷ ಸ್ಥಾನವೂ ಕೂಡ ಮುಖ್ಯಮಂತ್ರಿ ಸ್ಥಾನದಷ್ಟೇ ಮಹತ್ವದ್ದು ಅಂತ, ಪ್ರಮುಖವಾದ್ದು ಅಂತ ನಾನು ಹೇಳಿದ್ದು. ಅವ್ರನ್ನ ಕಡೆಗಣಿಸಕ್ಕಾಗಲ್ಲ. ಯಾವುದೇ ಒಂದು ಪ್ರಮುಖ ನಿರ್ಧಾರದ ಸಂದರ್ಭದಲ್ಲಿ ಅಧ್ಯಕ್ಷನ ವಿಶ್ವಾಸಕ್ಕೆ ತಗೊಂಡೇ ಮುಖ್ಯಮಂತ್ರಿ ಮುನ್ನಡೆಬೇಕು. ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ನೋಡಿ, ಈ ಒಂದು ಗಾಡಿಗೆ 2 ಚಕ್ರ ಇರುತ್ತೆ. ಒಂದ್ ಚಕ್ರ ಕುಸಿದ್ ಬಿದ್ರು ಗಾಡಿ ಬಿದ್ದೋಗ್ಬಿಡುತ್ತೆ. ಅದನ್ನ ನಾನು ಹೇಳ್ತಾ ಇರೋದು. ಅದು ಆ ದೃಷ್ಟಿಯಿಂದ ಅಷ್ಟೇ, ಆರ್ಗ್ಯುಮೆಂಟ್ ಚೇಕ್ ಅಲ್ಲ ಇದು.